ಬಿಡೋಣ ಬಿಡಿ. ಕೆಂಪಗೆ ಲೈನ್ ಯಾರು ಬಂದದ ಬಂದ್ಬಿಟ್ಟದ. ಇದಾಗಿ ಒಂದು 15 days ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಿಂಗೆಲ್ಲ ಸೊ ಏನಿಲ್ಲ ಕಣಮ್ಮ, ಮಲ್ಕೊಂಡಾಗ ಚೈನ್ ಓದ್ತಿರೋದು. ಪಕ್ಕ ನೀವು ಲವ್ ಮಕ್ಕಳು ಅದೇನೆ ಬಿಡಿ. ಇವಾಗ ನೋಡಿ ಆಡ್ತೀನಿ ನೋಡಿ. ಇವಾಗ ಓಯ್ ಕಣ್ ಮುಚ್ಕೊಂಡು ಹೊಡೆದ್ರ ಬ್ರೋ. ಕಣ್ ಬಿಟ್ಕೊಂಡು ನೋಡಿದೆ ಬ್ರೋ. ತಗೊಳ್ಳೆ 6 ಟೋಟಲ್ 7. ಸೊ ಗೈಸ್, ಈ ವಿಡಿಯೋದಲ್ಲಿ ಒಬ್ಬ ಹಳ್ಳಿ ಹುಡುಗ ಅವ್ರ ಹಳ್ಳಿಗೆ ಅಂತ ಹೋದ್ರೆ ಏನೆಲ್ಲ ಕೆಲಸ ಮಾಡಿಸ್ತಾರೆ. ಆದ್ರೆ ಅದೇ ಕೆಲಸನ ಸಿಟಿಲಿರೋ ನಾನು ಮಾಡಿದ್ರೆ ಏನೇನೆಲ್ಲ ಆಯ್ತದೆ. ಅಂಡ್ ಆಕ್ಚುಲಿ ನನಗೆ ಏನೇನೆಲ್ಲ ಆಯ್ತು ಎಲ್ಲದನ್ನು ನೋಡೋಣ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡಿ. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಹೆಸರೇನು ಹೋಗ್ತಾ ಇದ್ರದ್ದು? ಔಷಧಿಕೆನ ಗೈಸ್. ಇವತ್ತು ಔಷಧಿಕೆ ಅಂತ ತಗೊಂಡು ತೋಟಕ್ಕೆ ಔಷಧಿ ಹಾಕಕ್ಕೆ ಅಂತ ಹೊಟ್ಟಿದ್ದೀನಿ. ಹೌದು, ತೋಟಕ್ಕೆ ಮೆಣಸಿನ ಗಿಡ. ಬನ್ನಿ ಗೈಸ್ ಹೋಗೋಣ. ಸಾಂಗ್ ಇದು. ಬ್ರೋ ಕಾಲೇಜ್ ಬ್ಯಾಗ್ ಅನ್ಕೊಬಿಟ್ರ ಬ್ರೋ? ಹಾಕೊಂಬೋದು, ಸಿಗಿಸ್ಕೋಬೇಕು. ಹಾಕೊಳ್ಳಿ, ಸಿಗಿಸ್ಕೊಂಡ್ರಾ? ಇವಾಗ ಸಿಗಿಸ್ಕೊಳ್ಳಿ. ಅಷ್ಟೇ. ನಿಮ್ಗೆ ಎಷ್ಟು ದಿನ ಆಯ್ತು ಬ್ರೋ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಿ? ವರ್ಷಕ್ಕೊಂದ್ಸಲಿ ಬರ್ತೀವಿ, 1-3 ಸಲ ಬಂದಾಗ ಮಾಡೋದು. ಇದೆಲ್ಲ ಬೆಂಗಳೂರೇ. ಆದ್ರೂ ಈ ಲೈಫ್ ಆದ್ರೆ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಐತೆ ಬ್ರೋ ಕಂಪ್ಯಾರಿಟಿವ್. ಯಶವಂತ್ ಅವ್ನಿಗೆ ಜಾಸ್ತಿ. ಯಶವಂತ್ ಅವ್ರಿಗೆ ಸ್ಟ್ರೆಂತ್ ಸ್ವಲ್ಪ ಜಾಸ್ತಿ ಇದೆ. ಇವ್ರಲ್ಲಿ ನಿಮ್ಮ ಕಡೆ ಅವರೇನಾ? ಪಕ್ಕದ ಮನೆಯವರು. ಪಕ್ಕದ ಮನೆಯವರು. ಎಲ್ಲಿ ಹೇಳೇ ಇಲ್ಲ. ಮೆಕ್ಕೆಜೋಳ ಪಾಪ್ಕಾರ್ನ್ ಅಲ್ಲ, ಇದು ಮೆಕ್ಕೆಜೋಳ ಅಂತಾರೆ ಇದನ್ನ. ಬಿಡಿಸಿರೋದೇನಕ್ಕೆ ಇವರು? ದನಗಳಿಗೆಲ್ಲ ಪೋಸ ಎಲ್ಲ ಪ್ರಿಪೇರ್ ಮಾಡ್ತಾರೆ ಗೊತ್ತಾ, ಅಲ್ಲಿಗೆಲ್ಲ ಹೋಗುತ್ತೆ. ಜೋಳದ ರೊಟ್ಟಿ ಮಾಡೋ ಜೋಳ ಆಯ್ತಲ್ಲ, ಅದು ಇದ್ರಲ್ಲಿ ಮಾಡೋದಂತೆ. ನೀರ್ ಹಾಕೊಂಡು ಬ್ರೋ ಇದು ಎಣ್ಣೆ ಅಲ್ವಾ ಬ್ರೋ? ಇದು ಎಣ್ಣೆ ಅಲ್ಲ ಬ್ರೋ, ಔಷಧಿ. ಔಷಧಿನ ಇದು? ಯಾವ್ದ್ರಲ್ಲಿ ಹಾಕಿಟ್ಟಿದ್ದಾರೆ ಅಷ್ಟೇ, ಅದ್ರಲ್ಲಿ ಹಾಕಿಟ್ಟಿದ್ದಾರೆ ಅಷ್ಟೇ. ಸೊ ಅದ್ರಲ್ಲಿ ಎಣ್ಣೆ ಇಲ್ಲ. ಎಣ್ಣೆ ಇಲ್ಲ ಖಾಲಿ ಪ್ಯಾಕೆಟ್ಗೆ ಬ್ರೋ ಎಣ್ಣೆ ಸ್ಮೆಲ್ಲೇ ಬರ್ತೈತೆ ಬ್ರೋ. ಬರ್ತಾಯಿದೆ. ನೀವು ಔಷಧಿ ಹೊಡಿತೀರಲ್ಲ ಇವಾಗ, ನಿಮಗೆ ಎನರ್ಜಿಗೆ ಅಂತ ತಂದಿದ್ದೀವಿ. ನನಗೆ ಎನರ್ಜಿಗೆ ಅಂತ ಬ್ರೋ ಅವೆಲ್ಲ ಸಾಲಲ್ಲ ಬ್ರೋ. ಆಗುತ್ತೆ ಬಿಡಿ ಬ್ರೋ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅಭ್ಯಾಸ ಇದೆಯಾ ಇಲ್ವಾ ಅಂತ. ಔಷಧಿ ಹೊಡೆದಾಗ ನೋಡೋಣ. ಏನು ಅಷ್ಟೊಂದು ಟೈರ್ಡ್ ಆಗ್ಬಿಡ್ತೀನಿ ನಾನು. ಅಷ್ಟು ದೊಡ್ಡದಾಯ್ತಾ ಜಾಗ ಅಂತಲ್ಲ, ಅದು ನೇತಕೊಂಡು ಅದು ಇವಾಗ ಖಾಲಿ ಇದ್ದಿದೆ. ಅದ್ರ ಫುಲ್ ಔಷಧಿ ತುಂಬಿ ನೀರು ಹಾಕಿದ್ರೆ ಓ ಖಾಲಿ ಇರೋದಾ ಇದು? ಲೈಟ್ ಅದ್ರೊಳಗಡೆ ಒಂದ್ ಸ್ವಲ್ಪ ನೀರು ಇರೋದು ಇದಾಗ್ತದೆ ಅಷ್ಟೇ. ನೋಡಿ ಗೈಸ್, ಇಷ್ಟು ಉದ್ದ ಚೂಪಾಗಿರೋ ಐಟಮ್ ಏನಕ್ಕೆ ಅಂತ ಅನ್ಕೊಂಡ್ರ, ನಮ್ಮ ಕೆಲ್ಸಕ್ಕೆ. ನಾವು ಮಾಡೋ ಕೆಲಸಗಳು ತುಂಬಾ ಜಾಸ್ತಿ ಇರ್ತವೆ. ರೈತರು ಅಂತ ವಿಷಯಕ್ಕೆ ಬಂದ್ರೆ ತುಂಬಾ ಕೆಲಸಗಳು ಮಾಡಬೇಕು. ಅದು ರೆಗ್ಯುಲರ್ ಆಗಿದ್ರೆ ಮಾತ್ರ ಹ್ಯಾಬಿಟ್ ಆಗ್ಬಿಡುತ್ತೆ. ನಮ್ಮ ಥರ ಅಪ್ರೂಪಕ್ಕೆ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವತ್ತು ಲೆಕ್ಕಕ್ಕೆ ಒಂದು ಕಷ್ಟ ಜೀವನನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಏನಂತೀರ ಮಾಡಿ ಬ್ರೋ, ಮಾಡಿದ್ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಭುಜದ ಮೇಲೆ ಹಾಕಣಿ ಇಲ್ಲ, ಇವಾಗಲೇ ಏನೋ ಮಾರ್ಕ್ ಬೀಳೋ ಹತ್ರ ಐತೆ. ಮಾರ್ಕ್ ಬಂದಿರಬೇಕು. ನಾವು ಇಷ್ಟೊತ್ತಿಗೆ ಇರೀರೋ ಬಂದೈತೆ ಏನಾದ್ರೆ ರೆಡ್ ಆಗ್ಬಿಟ್ಟಿದೆ. ಓ ಆಗ್ಬಿಡೈತಾ? ಇಲ್ಲೂ ಲೈಟಾಗಿ ಉರಿತಾ ಇದೆ. ಇದ್ರ ಫುಲ್ಲು ನೀರು ಹಾಕೋದ್ಮೇಲೆ ಗೊತ್ತಾಗುತ್ತೆ ಕಷ್ಟ. ನೀರು ಹಾಕ್ದ್ರೇನೆ ಸುರಿತೈತೆ ನನಗೆ. ಎಲ್ಲಿ ನಿಮ್ಮ ಕಸಿನ್ ಎಲ್ಲಿ ಇಬ್ರು ಬಂದೇ ಇಲ್ಲ? ಬರ್ತಾನೆ. ಗೈಸ್ ಜಾಗಕ್ಕೆ ಬಂದಿದ್ದೀವಿ. ಈ ಕಡೆ ಯಾರೋ ಮುಖ್ಯಸ್ಥರು ಒಬ್ರು ಬರ್ಬೇಕು ಈ ಕಡೆ, ಅವ್ರಿಗೆ ಅಂತ ವೇಟ್ ಮಾಡ್ತಾ ಇದ್ದೀವಿ. ಆದ್ರೂ ಸ್ವಲ್ಪ ಜಾಸ್ತಿ ತೂಕ ಐತಿ. ಇನ್ನು ಇದೆ ಅಲ್ಲ ಪೌಡ್ರು. A few moments later. ನಮಗೆಲ್ಲ ನಡ್ಕೊಂಡು ಬರಕ್ಕೆ ಹೇಳ್ಬಿಟ್ಟು ಈ ದೊಡ್ಡ ಮನುಷ್ಯ ಗಾಡಿ ಬರ್ತಾರಲ್ಲ, ನಮ್ಮನ್ನ ಕೂಲಿ ಆಳುಗಳು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಓನರ್ ಅಂತ ಪೊಸಿಷನ್ ಮೆರೀತಾ ಇದ್ದಾರೆ. ಬ್ರೋ ಆಗ್ಲೇ ಗಾಡಿ ಸಿಕ್ಕಿರ್ಲಿಲ್ವಾ ಬ್ರೋ? ಇಲ್ಲ ಬ್ರೋ, ಯಾನ ಇಸ್ಕೊಬರೋಣ ಅಂತ. ಹಂಗ ಓಕೆ ಏನ ಸ್ವಲ್ಪ ಓನರ್ಶಿಪ್ ನ ಮೆರೀತಾ ಇದ್ದೀರಾ ಅನ್ಕೊಂಡೆ. ಹಂಗೇನಿಲ್ಲ ಬ್ರೋ, ಅಲ್ಲಿವರೆಗೂ ಬಂದಿರ್ಲಿಲ್ವಾ, ಅಲ್ಲೆಲ್ಲೂ ಸಿಕ್ಕಿಲ್ಲ. ಮತ್ತೆ ಬೆಂಗಳೂರಿಗೆ ಹೋಗಿದ್ದೆ. ಇದಕ್ಕಲ್ವಾ ಎಣ್ಣೆ ತಗೊಂಡ? ಅದಕ್ಕೆ ಎಣ್ಣೆ ಅದಕ್ಕೆ ತಂದಿದ್ದು, ಔಷಧಿಗೆ ಮಿಕ್ಸ್ ಮಾಡಿ ಹೊಡಿಯಕ್ಕೆ. ಈಗ ಎಲ್ಲದನ್ನು ಸುರ್ದ ಯಾರು ಸುರಿಯ ಕೇಳಿದ್ನಿ? ಅವ್ರು ಹಾಕಿ ಬ್ರೋ ವಿಡಿಯೋ ಮಾಡ್ಕೊತೀನಿ ಅಂದ್ರೆ ಎಣ್ಣೆನೆ ಅದು, ಒರಿಜಿನಲ್ ಎಣ್ಣೆನೆ, ಒರಿಜಿನಲ್ ಚಾಯ್ಸ್.
ಸರಿ ಬ್ರೋ, ಇನ್ನು ಹಾಕಿಲ್ಲ, ಇವಾಗ ಹಾಕ್ಬೇಕು. ಹಾಕಿಲ್ಲ. ಸೊ ಇವಾಗ ನನ್ನ ಕೆಲಸ ಎಲ್ಲಿಂದ ಎಲ್ಲಿವರೆಗಿರೋದು ಬ್ರೋ ನಿಮ್ದು ಇದೆಲ್ಲ ಅಲ್ಲ ಕೆಲಸ, ಆ ಹೊಲದಲ್ಲಿ ಮಾತ್ರ ಕೆಲಸ. ನನಗೆ ಶಾಕ್ ಆಗ್ಬಿಟ್ಟಪ್ಪ, ಅಲ್ಲಿಂದ ಇಲ್ಲಿವರೆಗೂ ಹೋಯ್ತು. ಇದೆಲ್ಲ ನಮ್ ಜಮೀನ್ ಅಂತ ತೋರಿಸಿದ್ದು, ಕೆಲಸ ಇರೋದ ಮೆಣಸಿನ ಗಿಡದಲ್ಲಿ ಮಾತ್ರ ನಿಮ್ದು. ಏನ್ ಚಿಕ್ಕದಾಗಿ ನಿಲ್ವಲ್ಲ ಬ್ರೋ, ಇದು ದೊಡ್ಡದಾಗಿ ಐತೆ. ಹಾ ಅದಿನ್ನ ಚಿಕ್ಕ ಗಿಡ ಬ್ರೋ, ಇನ್ನ ಎಷ್ಟು ಬರೋದು ಗೊತ್ತಾ? ನಾನು ಜಾಗ ಹೇಳ್ತಾ ಇದೀನಿ ಬ್ರೋ. ಇದಿಷ್ಟೇ ಫುಲ್ ಸಿಗೋದು, ಫುಲ್ ದೊಡ್ಡದಾಗ ಹಾಕ್ಬಿಟ್ರೆ ನೀವು ಸಂಜೆ ವರ್ಷದಲ್ಲಿ ಹೊಡೆ ವರ್ಷದಲ್ಲಿ ಇವಾಗ ಹೋಗ್ಬಿಟ್ಟು ಇಲ್ಲೇ ಮಾಡ್ಕೊಂಡ್ಬಿಡ್ತೀರಿ. ಇವಾಗ ಒಂದೊಂದ್ ಲೈನ್ ಹಿಂಗೋಗಿ ಬರ್ತಾಬೇಕಾ? ಹಿಂಗ್ ಹೋಗ್ಬೇಕು, ಹಿಂಗ್ ಬರ್ಬೇಕು, ಹಿಂಗ್ ಹೋಗ್ಬೇಕು, ಹಿಂಗ್ ಬರ್ಬೇಕು. ಸೂಪರ್ ಬ್ರೋ. ಇವಾಗ ಗಿಡಕ್ಕೆ ಔಷಧಿ ಕೊಡ್ತಾ ಇದೀವಿ, ನೀವು ಫುಲ್ ಹೊಡೆದ್ರೆ ನಿಮಗೆ ಔಷಧಿ ಕೊಡ್ತೀವಿ. ಇವಾಗಲೇ ತರ್ಸೋಣ, ಆರ್ಡರ್ ಮಾಡ್ಬಿಡೋಣ ಆಮೇಲೆ. ಅದೇ ಬ್ರೋ, ನಾನು ನೆನ್ನೆ ಇವತ್ತು ಫುಲ್ ರಶ್, ಬಾರೋ ಕಾಮೇನಹಳ್ಳಿ ಬಾರೋ, ಎಲ್ಲ ಎಣ್ಣೆನೂ ಖಾಲಿ ಆಗ್ಬಿಡುತ್ತೆ. ನೀವು ಫಸ್ಟ್ ಹೇಳಿದ್ರೆ ಪ್ರೀ ಬುಕಿಂಗ್ ಮಾಡಿ ಇಟ್ಬಿಡೋಣ. ಏನ್ ಬೇಡ ಬಿಡಿ ಬ್ರೋ. ಯಾಕೆ ಬ್ರೋ? ನಾನು ಕುಡಿಯಲ್ಲ. ಇರ್ಲಿ ಬಿಡಿ ಬ್ರೋ, ಇಲ್ಲ ಬ್ರೋ, ವಿಡಿಯೋದಲ್ಲಿ ಮಾತ್ರ ಹಿಂಗ ನೀವು ವಿಡಿಯೋ ಕಟ್ ಮಾಡಾದ್ಮೇಲೆ ಬೇಕು ಅಂತ ಅಯ್ಯೋ ಮೆಲ್ಟ್ ಆಗೋಗ್ಬಿಡು. ಏನ್ ಮೆಲ್ಟ್ ಆಗುತ್ತೆ ಬ್ರೋ? ಪ್ಯಾಕೆಟೇ ಮೆಲ್ಟ್ ಆಗ್ಬಿಡುತ್ತೆ ಬ್ರೋ. ಇದಾ? ಸಾಕು ಸಾಕು, ಎತ್ತಿ ಹಿಡ್ಕೊಳ್ಳಿ. ಹೌದೆಲ್ಲ ಸ್ವಲ್ಪ ಅಂಟನ್ ಫೀಲ್ ಆಗ್ತೈತೆ, ಕರ್ಗೋಗ್ತೈತೆ. ಪೂರ್ತಿನ ಈಗ ನೀರು ಇರಬೇಕಾ? ಇಲ್ಲ, ಇವಾಗ ಆಫ್ ಸದ್ಯಕ್ಕೆ ಮೆಡಿಸಿನ್ ಹಾಕೊಳ್ಳೋಕ್ಕಿಂತ ಫಸ್ಟ್ ಈಗ ಒಂದು 90 ಹಾಕೋಬೇಕು. ಸ್ವಲ್ಪ ಜಾಸ್ತಿ ಆಯ್ತು. 90 ಇಲ್ಲ, 90 ಕ್ಯಾನಿಗೆ ಅದು 90ನೇ. ಹೌದಾ? ಇಲ್ಲ ಬ್ರೋ, ಹೇಳಿದ್ದು ಬ್ರೋ. ಅಂದ್ರೆ ನಾನು ಡೌ ಮಾಡಿದ್ದು ಬ್ರೋ. ಬಿಡಿ ಬ್ರೋ, ವಿಡಿಯೋದಲ್ಲಿ ಡೌ ಮಾಡ್ತಿದ್ದೀರ ಅಂತ ಗೊತ್ತಿಲ್ಲ. ಫುಲ್ ಆಯ್ತಲ್ಲ. ಸೊ ಗೈಸ್, ಇವಾಗ ಇದ್ರ ತೂಕ 17 kg ಆಗದೆ. 17 ಇಲ್ಲ ಬ್ರೋ, ಆಲ್ರೆಡಿ ಫಸ್ಟ್ ಜಾಸ್ತಿ ಇತ್ತು. ಇವಾಗ ಅದಕ್ಕೆ ಆ್ಯಡ್ ಆಗಿರೋದು 17 kg ಇದೆ, ಕ್ಯಾನ್ ಎಕ್ಸ್ಟ್ರಾ. ಆಯ್ತಾ ಬ್ರೋ? ಎಲ್ಲ ರೆಡಿ ಆಯ್ತು. ನೀವು ರೆಡಿನಾ ಅಂತ ರೆಡಿ ಬ್ರಾ. ಏನ್ ಮಾಡಿ ಕೇಳಿ ಬ್ರಾ. ಕ್ಯಾಮ್ರಾ ಕೊಡಿ ನಮ್ಮ ಕೈಲಿ. ಹಾಕಿ ಎತ್ತಿ ಇರು ಒಂದು ನಿಮಿಷ. ಆಂಟಿ, ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಬರಲ್ಲ ಆಂಟಿ, ಇವಾಗ ನಾನು ಕಲಿತಾ ಇದ್ದೀನಿ. ಅಲ್ಲಲ್ಲಲ್ಲಲ್ಲ ಆದ್ರೆ ಅಲ್ಲಿ ಗಿಡ ಗಿಡಬೇಕು, ಅವ್ನಿಗೆ ಗೊತ್ತಾಗ್ಲ. ಹೋಗ ಮೂರಕ್ಕೆ ಇರೋದದು, ಮೂರಕ್ಕೆ ಒಂದು ನಿಮಿಷ, ನೀವು ಒಬ್ಬರೇ ತಗೊಳಕ್ಕಾಗಲ್ಲ. ತೂಕ ಇದ್ದಂಗೆ ಐತೆ. ಬಿಡಲ್ಲ ಬಿಡಿ. ಹೆಂಗಿದೆ ಬ್ರೋ ವೈಟ್? ನಡ್ರಿ ಮುಂದೆ ನಡ್ರಿ, ಗಿಡದ ಹತ್ರ ಹೇಳ್ತೀನಿ. ಇಲ್ಲೆಲ್ಲೂ ಹೊಡಿಬೇಡಿ. ಗಿಡಕ್ಕೆ ಇಡ್ಬೇಕು. ಓಕೆ, ಈ ಆಸ್ಟ್ರೋನಾಟ್ಗಳು ಸ್ಪೇಸ್ ಹೋಗ್ಬೇಕಾರೆ ಹಾಕಂತಾರಲ್ಲ, ಹಂಗ್ ಫೀಲ್ ಆಗ್ತೈತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ 2 ಲೈನು ಗಿಡ ಆನ್ ಮಾಡ್ಲಾ? 5 ನಿಮಿಷ ಹಿಡ್ಕೊಳ್ಳಿ ಬ್ರೋ, ಪಾಯಿಂಟ್ ಮಾಡ್ಸ್ಕೊಂಡ್ಬಿಡ್ತೀನಿ. ಇಷ್ಟೇನೆ. ಓ, ಬೇಗ ಮುಗಿದೋಗುತ್ತೆ ಬ್ರೋ, ಪರವಾಗಿಲ್ಲ. ಲೇಟ್ ಅನ್ಕೊಂಡಿದ್ದೆ ಬರೋ. ಅದಕ್ಕೆ ಆಮೇಲೆ ಓಕೆ ಬ್ರೋ, ಓಕೆ ಬ್ರೋ. ಗಿಡಕ್ಕೆಲ್ಲ ಕ್ಲೀನಾಗಿ ಸ್ಪ್ರೇ ಆಗಬೇಕು. ಎಷ್ಟು ಹೆಂಗ್ ಅನ್ಸುತ್ತ ಕೂಲಿ? ಇವರು ಕೂಲಿ ಪರವಾಗಿಲ್ವಾ? ಇದು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಲಾಸ್ಟ್ ಅಲ್ಲಿ ಪೇಮೆಂಟ್, ಇಲ್ಲ ಸೀರಿಯಸ್ಲಿ ಪೇಮೆಂಟ್ ಇಲ್ಲ, ಎಣ್ಣೆನೇ ಇಲ್ಲ. ಮಾಡ್ತೀನಿ. ಪ್ರೆಸ್ ಮಾಡ್ಕೊಂಡ್ಬೇಕಾ? ಲಾಕ್ ಆಗಿದೆ, ಇವಾಗ ಇಟ್ಕೊಂಡು ಬನ್ನಿ. ಔಷಧಿ ವೇಸ್ಟ್ ಆಯ್ತು ಅಂತ ಓನರ್ ಬೈತಾವ್ರೆ. ಕೆಲಸ ಮಾಡಿಲ್ಲ ಅಂದ್ರೆ ಸಂಜೆ ಎಣ್ಣೆನೂ ಇಲ್ಲ, ಕೂಲಿನೂ ಇಲ್ಲ, ಊಟನೂ ಇಲ್ಲ. ಇಲ್ಲ ಬ್ರೋ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸಂಜೆ ಎಣ್ಣೆನೂ ಇಲ್ಲ, ಊಟನೇ ಇಲ್ಲ, ಮಧ್ಯಾಹ್ನ ಬ್ರೋ ಕೂಲಿನೂ ಕೊಡಲ್ಲ. ಆಮೇಲೆ ನೋಡಿ ಬ್ರೋ, ನಾನು ಮುಖ್ಯವಾಗಿ ಬಂದಿರೋ ಉದ್ದೇಶ ಏನು ಗೊತ್ತಲ್ವಾ ಬ್ರೋ? ಗೊತ್ತು ಬ್ರೋ, ಅದೇ ಇಲ್ಲ ಅದಕ್ಕೆ ಹೇಳ್ತಿರೋದು. ಕರೆಕ್ಟಾಗಿ ಕೆಲಸ ಮಾಡಿ, ಸಂಜೆ ನಿಮ್ಗೆ ಯಾವ್ದು ಬೇಕೋ ಎಷ್ಟು ಬೇಕೋ ಎಣ್ಣೆ ತಗೊಳ್ಳಿ. ಕರೆಕ್ಟಾಗಿ ಮಾಡ್ತಾ ಇನ್ನ. ಈಗ ಆದ್ರೂ ಸ್ವಲ್ಪ ಇನ್ನ ಎಕ್ಸ್ಪೀರಿಯನ್ಸ್ ಬೇಕು. ಫಸ್ಟ್ ಟೈಮ್ ಅಲ್ವಾ ಬ್ರೋ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳಿ ಬ್ರೋ. ನೆಕ್ಸ್ಟ್ ಏನಾದ್ರು ನಮ್ಮ ಊರಲ್ಲಿ ಯಾರಾದ್ರೂ ಕೆಲಸದವ್ರು ಬೇಕಂತ ಕೇಳಿದ್ರೆ ನನ್ನ ಹೆಸರು ನಿಮ್ಮನ್ನೇ ರೆಕಮೆಂಡ್ ಮಾಡ್ತೀನಿ. ಗಾಯ್ಸ್, ನೀವೇ ಒಂದ್ಸಲ ಕಮೆಂಟ್ ಮಾಡಿ ಪೇಮೆಂಟ್ ಎಷ್ಟು ಕೊಡ್ಬೇಕು ಅಂತ. ಒಳ್ಳೆ ಕಮೆಂಟ್ ಹಾಕಿ. ಇದು ನನ್ನ ಮನೆಗೆಲ್ಲ ಏನೋ ತಗೊಂಡೋಗ್ಬೇಕು, ಕಾಸಲ್ಲಿಂದ ಗಿಫ್ಟ್ ಎಲ್ಲ ತಗೊಂಡೋಗ್ಬೇಕು ಮನೆಗೆ. ಎಣ್ಣೆ ಎಲ್ಲ ಕಾಸ್ಟ್ಲಿ ಎಲ್ಲ ಕೊಡ್ಸಲ್ಲ ಗಾಯ್ಸ್. ನಿಮಗೆ ಗೊತ್ತಲ್ಲ ಕೂಲಿ ಕೆಲಸ ಮಾಡೋರ್ಗೆ ಯಾವ ಎಣ್ಣೆ ಕೊಡಿಸ್ತಾರೆ ಅಂತ. ಗಾಯ್ಸ್, ಕೂಲಿ ಕೆಲಸ ಮಾಡೋರು ಜಾಸ್ತಿ ಯಾವ ಎಣ್ಣೆನ ಕುಡಿತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾವ ಎಣ್ಣೆ ಕುಡಿಬೋದು ಕಮೆಂಟ್ ಆಗಿ, ಕಮೆಂಟ್ ಸೆಕ್ಷನ್ ಅಲ್ಲೇ ನೋಡಿ ಗೊತ್ತಾಗುತ್ತೆ. ಕಟ್ ಮಾಡಿ ಬ್ರೋ. ಕಟ್ ಮಾಡಾದ್ಮೇಲೆ ಇಳಿಸ್ಬಿಡ್ತೀರಾ ಅಲ್ವಾ? ಬಿಡ್ತೀರಾ ನೀವು? ವಿಡಿಯೋ ಮಾತ್ರ ನಿಲ್ಸಲ್ಲ ಬ್ರೋ, ಯಾಕೆ ಅಂದ್ರೆ ವಿಡಿಯೋ ನಿಲ್ಸಿದ್ರೆ ನೀವು ಇಳಿಸ್ಬಿಡ್ತೀರಾ. ಆಮೇಲೆ ಸ್ಟೋರೇಜ್ ಇಲ್ಲ ಬ್ರೋ, ಅದು ಕಟ್ ಮಾಡಿ ಅಂತ ಇರೋದು. ಫುಲ್ ಹೊಲಕ್ಕೆ ಔಷಧಿ ಹೊಡಿರಿ, ಆಮೇಲೆ ಕ್ಯಾಮ್ರಾ ಆಫ್ ಮಾಡ್ತೀವಿ. ಇದು ಪ್ರೂಫ್ ನಮಗೆ ನೀವು ಕೆಲಸ ಮಾಡಿದೀರಾ ಇಲ್ವಾ ಅಂತ. ವಿಡಿಯೋ ಆಫ್ ಮಾಡಿದ್ರು ವಿಡಿಯೋಗೋಸ್ಕರ ಒಂದ್ 2 ಲೈನ್ ಹೊಡೆದ್ಬಿಟ್ಟು ಆಮೇಲೆ ಇಳಿಸ್ಬಿಟ್ರೆ ಏನ್ ಮಾಡ್ಬೋದು? ಹಾ, ನೀವು ರಿಯಲ್ ಕಂಟೆಂಟ್ ಕ್ರಿಯೇಟರ್ ಬ್ರೋ. ಫಾಲೋವರ್ಸ್ ಬೇರೆ ಕಮೆಂಟ್ ಹಾಕ್ಬಿಡ್ತಾರೆ, ಬ್ರೋ ಅಷ್ಟೆಲ್ಲ ಕೆಲಸ ಮಾಡ್ಸ್ಕೊಂಡು ಸ್ಯಾಲರಿ ಕೊಡ್ದಿರೋ ಕಳ್ಸಿದೀರ ಅಂತ.
ಅದಕ್ಕೆ ನಿಜ ನಾನು ಕೆಲಸ ಮಾಡೇ ಮಾಡ್ತೀನಲ್ಲ ಬ್ರೋ. ಇವಾಗ ನೀವು ಕರೆಕ್ಟಾಗಿ ಹೊಡೆದಿದ್ದೀರೋ ಇಲ್ಲೋ ಅಂತ ಇವಾಗ ಗೊತ್ತಾಗಲ್ಲ ಡಿಫ್ರೆನ್ಸ್. ಯಾವಾಗ ಗೊತ್ತಾಗುತ್ತೆ ಹೇಳಿ? ಇದಾಗಿ ಒಂದು 15 days ಅಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ಕರೆಕ್ಟಾಗಿ ಔಷಧಿ ಹೊಡೆದಿದ್ದೀರೋ ಇಲ್ಲ ಅಂತ. ಆ ಕಡೆ ನಾವು ಹೊಡೆದಿರೋದು ಚೆನ್ನಾಗಿ ಬಿದ್ದು ಈ ಕಡೆ ಬಿದ್ದಿಲ್ಲ ಅಂದ್ರೆ ಆ ಕಡೆ ಚೆನ್ನಾಗಿ ಗ್ರೋತ್ ಆಗಿರುತ್ತೆ. ಇದಿನ್ನ ಹಂಗೆ ಇರುತ್ತೆ. ರೈಟ್ ಸೈಡ್ ಕಾಲ ಹತ್ರ ಒಂದು ಐತೆ ನೋಡಿ. ಅವಾಗ ಏನು ನಾನು ಕಾಸಿಸ್ ಓಡಾಗ್ಬಿಟ್ಟಿರ್ತೀನಲ್ಲ. ಅಲ್ಲ ಇವಾಗ ಪ್ರೂಫಿಗೆ ವಿಡಿಯೋ ಮಾಡ್ಕೊಂಡಿದೀವಲ್ಲ. ಮಾತೇ ಇಲ್ಲ. ಅದನ್ನ ಹಾಕ್ಬಿಟ್ಟು ನಿಮ್ಮ ಕಮೆಂಟರ್ಸ್ ಕೈಲಿ ಬೈಸೋದಷ್ಟೇ, ನಿಮ್ಮ ಫಾಲೋವರ್ಸ್ ಕೈಲಿ. ನಾವೇ ಕೆಳಗಡೆ ಒಂದು ಕಮೆಂಟ್ ಹಾಕ್ಬಿಡೋದು. ಈ ತರ ಮಾಡ್ಬಿಟ್ಟು ರೈತರೇ ಬೈದ್ಬಿಡ್ತಾರೆ ಬ್ರೋ. ಚೆನ್ನಾಗಿ ಪ್ಲಾನ್ ಮಾಡಿದ್ರಲ್ಲ. ಕಂಪ್ಲೇಂಟ್ ಹಾಕ್ಬಿಡ್ತೀವಿ. ಕೆಲಸ ಮಾಡಿಸ್ಬಿಟ್ಟು ಸಂಬಳ ಕೊಡಿದ್ರೆ ಓಡಿಸ್ಬಿಟ್ಟು ಸಂಬಳ ಕೊಟ್ಟಿದೀವಿ ಬ್ರೋ, ಪ್ರೂಫ್ ಇಟ್ಕೊಂಡಿರ್ತೀವಿ. ಅದನ್ನು ಒಂದು ಕ್ಯಾಶ್ ಏನಾದ್ರು ಕೊಡ್ಬೇಕಾದ್ರೆ ವಿಡಿಯೋ ಅದು ಎಣ್ಣೆ ತಂದಾಗ ವಿಡಿಯೋ ಮಾಡಿದ್ರೆ ಮಾಡಿದೀವಿ ನೆನ್ನೆ ನೈಟ್ ಕೊಟ್ಟಿದ್ದ. ಯಾವಾಗ ಕೊಟ್ರಿ ಬ್ರೋ? ನಿನ್ನೆ ನೈಟ್ ನಾನು ಇಲ್ಲಪ್ಪ ನಾನು ಬ್ಲಾಕ್ ಅಂಡ್ ವೈಟ್ ಕುಡಿಯೋದಂತ ಫುಲ್ ಬಟ್ಲು ಬ್ರೋ? ನಾನು ಬ್ಲಾಕ್ ಅಂಡ್ ವೈಟ್ ಬ್ರ್ಯಾಂಡ್ ಅಲ್ಲಿ ಕ್ಯಾಟ್ ಇರುತ್ತೆ ಅಂತಾನೆ ಗೊತ್ತಿಲ್ಲ ಬ್ರೋ. ಯಾವ್ದು ನಮ್ಗೆ ಹೆಂಗ್ ಗೊತ್ತು ಬ್ರೋ? ಕುಡಿಯೋದು ನೀವು ಗೊತ್ತು, ನಿಮಗೆ ಗೊತ್ತು, ನಮ್ಗೆ ಹೆಂಗ್ ನಂಗೆ ಅದೇ ಗೊತ್ತಿಲ್ಲ. ಎಲ್ಲಿಗೆ ಗೊತ್ತೇನು ನಾನು? ಹೋಗಿ 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 ಪಕ್ಕದಲ್ಲಿ ಒಂದು ಲೈನ್ ಅದು ಇರ್ತದೆ, ಸಿಂಗಲ್ ಲೈನು. ಅದಕ್ಕೆ ಆಮೇಲೆ ನೋಡಿ ಏನಂತ ಇಮೇಲೆ ನೋಡಿ ಕಿಡಿರಿ ಫಸ್ಟ್. ಇಲ್ಲೇ ಕೆಳಗಡೆ ಹೋಗ್ಬೇಕು. ಆಯ್ತಾ ಬ್ರೋ? ಇಲ್ಲ ಇಲ್ಲಿ ಹೊಡೆದಿಲ್ಲ ಕರೆಕ್ಟಾಗಿ ಬ್ರೋ. ನನಗೇನೋ ಓಕೆ ಬ್ರೋ, ಅಪ್ರೂಪಕ್ಕೆ ಬರ್ತಾ ಇದೀನಿ. ಸ್ವಲ್ಪ ಕ್ಯೂರಿಯಾಸಿಟಿ ಇಂಟ್ರೆಸ್ಟ್ ಎಲ್ಲ ಅದೇ ಮಾಡ್ತಾ ಇದೀನಿ. ನೀವು ದಿನ ಮಾಡ್ಬೇಕು ಅಂದ್ರೆ ಬೋರ್ ಆಗಲ್ವಾ ಬ್ರೋ? ಇಲ್ಲ ಬ್ರೋ, ಬೋರ್ ಆಗ್ತಾ ಇರುತ್ತೆ. ಏನ್ ಮಾಡೋದು? ಅವಾಗ ಅವಾಗ ನಿಮ್ಮಂತ ಬಕ್ರಗಳು ಸಿಕ್ತಾಗ ಬಕ್ರಗಳ ಕೈಲಿ ನೇತಾಕ್ಬಿಟ್ಟು ಓಡಿಸೋದು. ಒಳ್ಳೆ ಒಳ್ಳೆ ಪ್ಲಾನ್ಸ್ ಬ್ರೋ. ಕರೆಕ್ಟ್ ಅಲ್ಲ? ಸೂಪರ್. ಶೆಕೆ ಸುರಿತೈತೆ ಬ್ರೋ. ಎಂತೆಂತ ಜಾಗದಲ್ಲೂ ಸುಮ್ಮನೆ ಬೆವರು ಸುರಿಸ್ತೀರಾ, ಇಲ್ಲಿ ಸುರಿಸ್ಬೇಕು. ಏನ್ ಹೇಳ್ತಾ ಇರೋದು? ಅದೇ ಬ್ರೋ, ಇವಾಗ ಬಸ್ಸಲ್ಲಿ ಹೋಗ್ತಿರ್ತೀರಾ, ಸೆಕೆಗೆ ಬೆವರು ಎಲ್ಲೋ ಒಂದ್ ಜಾಗದಲ್ಲಿ ಕೂತಿರ್ತೀರಾ, ಬಿಸ್ಲಿಗೆ ಬೆವರು ಸೂಪರ್ ಬ್ರೋ. ಏನ್ ಬ್ರೋ, ಏನ್ ಕರೆಕ್ಟ್ ಬ್ರೋ. ಮತ್ತೆ ಅದೆಲ್ಲ ಸುಮ್ಮನೆ ವೇಸ್ಟ್. ಅಟ್ಲೀಸ್ಟ್ ಇಲ್ಲಿ ಬೆವರು ಸುರಿಸಿದ್ರೆ ದೇಹನೂ ದಣಿಯುತ್ತೆ, ನಮ್ಮ ಮನ್ಸಿಗೆ ಒಂದು ಖುಷಿ, ಆ ಬೆವರಿಗೂ ಒಂದು ಅರ್ಥ ಪ್ರತಿಫಲ ಸಿಗುತ್ತೆ. ಕರೆಕ್ಟ್ ಬ್ರೋ, ಕರೆಕ್ಟ್. ಮತ್ತೆ ಬಸ್ಸಲ್ಲಿ ಸರಿ ಬ್ರೋ. ನಾವು ಕೂಲಿ ಕೊಡೋದು ನಿಮ್ಗಲ್ಲ ಬ್ರೋ, ನೀವು ಸುರ್ಸ ಬೆವರಿಗೆ. ಅರ್ಥ ಆಯ್ತಾ? ಎಷ್ಟು ಕೆಲ್ಸಕ್ಕೆ ಎಷ್ಟು ಬೆವರು ಸುರಿಯುತ್ತೆ ಅಂತ ನಮಗೆ ಗೊತ್ತು. ಅದ್ರ ಮೇಲೆ ಸಂಬಳ ಕೊಡೋದು. ಅಲ್ಲಿ ನೋಡಿ ಓನರ್ ಅಲ್ಲಿ ದೂರದಾಗ ಕುತ್ಕೊಂಡು ನೋಡ್ತಾ ಇದಾರೆ. ನೀವು ನೋಡಕ್ ಅವ್ರಿಗೆ ಸಂಬಳ ಕೊಡೋದು. ಕೆಲಸ ಮಾಡ್ತಲ್ಲ ವರ್ಕರ್ ಅಂತ. ನಾನು ಇಲ್ಲೇ ಇದ್ರಲ್ಲ ಬ್ರೋ, ಅದೇನೇ ಹೇಳ್ತಿರೋದು. ನಂಗೆ ಕೇಳಿಸ್ತಾ ಇಲ್ಲ ಮತ್ತೆ. ನಮಗ್ ಕೆಲ್ಸಿತ್ತು ಇಲ್ಲಿ ಬ್ರೋ. ಇಲ್ಲೇ 2 ಗಿಡ. ಎಕ್ಸಾಕ್ಟ್ಲಿ ಬ್ರೋ, ಚೆಕ್ ಮಾಡ್ತಾ ಇದೀನಿ. ನೋಡ್ತೀರಾ ಇಲ್ಲ? ಸೂಪರ್ ಬ್ರೋ, ಸಕ್ಕದಾಗಿ ಮಾಡ್ತೀರಾ ಆಕ್ಟಿಂಗ್. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಟಿಂಗ್. ಓನರ್ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡ್ರೆ ಸಂಬಳ ಕೊಡ್ತೀವಿ, ನೀವು ಬೇಡ ಅಂದ್ರೆ ಅಷ್ಟೇನೆ. ಇಲ್ಲ ಆಂಟಿ ಯಾರು ಹೇಳಿದ್ರಾ? ನೋಡಿ ಏನು ಹೇಳಿಲ್ಲ ಅಂತ. ಇಲ್ಲ ಬ್ರೋ, ಹೇಳಿದ್ರು. ಕಟಿಗಿಲಿ ಅದೇ ಮೊಸಳಿಲಿ ನೀವು ಸಂಜೆ ಎಣ್ಣೆ ಬೇಕಂತ ಮೊದ್ಲೇ ಹೇಳ್ತಿದ್ರ. ಅವ್ರು ಸುಮ್ನೆ ಎಣ್ಣೆ ಟಾಪಿಕ್ ಫ್ರೀಯಾಗಿ ಯಾಕೆ ಎಣ್ಣೆ ಕೊಡ್ಸ್ಬೇಕು? ಅಟ್ಲೀಸ್ಟ್ ಕೆಲಸ ಮಾಡಿಸ್ಕೊಂಡಾದ್ರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಏನಿಲ್ಲಪ್ಪ ಅಂತ ಹೇಳಿದ್ವಿ. ಇವಾಗ ಅಲ್ಲ ಬ್ರೋ, ಕ್ಯಾಮ್ರಾ ಎತ್ತಿದ್ರೆ ಎಣ್ಣೆ ಟಾಪಿಕ್ ಬೇಡ ಅಂತೀರಾ, ಕ್ಯಾಮ್ರಾ ಇಳಿಸಿದ್ರೆ ಬರೀ ಅದನ್ನೇ ಮಾತಾಡ್ತೀರಾ. ಏನಂತ ಹೇಳ್ಬೇಕು ಬ್ರೋ? ಯಾವಾಗ್ಲೂ ಮಾತಾಡ್ದೆ ಎಣ್ಣೆ ಬಗ್ಗೆ. ನಾನು ಕ್ಯಾಮ್ರಾ ಅಲ್ಲ, ಕ್ಯಾಮ್ರಾ ಕಟ್ ಮಾಡ್ತಾ ಇದ್ರೆ ಸಾಕು ಬ್ರೋ. ಎಣ್ಣೆ ಯಾವಾಗ ತಂದು ಕೊಡ್ತೀವಿ ಬ್ರೋ? ಮಧ್ಯಾಹ್ನ ಊಟಕ್ಕೆ ಹೌದೌದು. ಕ್ಯಾಮ್ರಾ ಎತ್ತಿದ್ರೆ ಸಾಕು ಬ್ರೋ. ಕೇಳಿಸ್ಕೊತಾರೆ, ಇವಾಗ ಹೇಳ್ತವ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಒಂದು ಕ್ಯಾನ್ ಕಂಪ್ಲೀಟ್ ಆಗಿದೆ. ಒಂದು ಗಾಯ್ಸ್ ಏನಿಲ್ಲ ಗಾಯ್ಸ್, ರಿಟರ್ನ್ ತಗೊಂಡೋಗ್ಬಿಟ್ಟು ಬಕೆಟಿಗೆ ಸುರಿದ್ಬಿಟ್ಟು ಬಂದಿರೋದು. ಏನ್ ಬ್ರೋ, ವಿಡಿಯೋಗೋಸ್ಕರ ಸುಳ್ಳೆಲ್ಲ ಹೇಳ್ಬೇಡಿ ಬ್ರೋ. ಹೌದಾ? ಬಕೆಟಿಗೆ ಸುರಿದ್ಬಿಟ್ಟು. ಹೌದಾ ಆಂಟಿ? ಹೌದಾ ಆಂಟಿ? ಫುಲ್ ಮಾಡಿ ಅಂತಾನೆ. ನನ್ನ ಇಲ್ಲಿ ತರಿಸಿ ಬ್ರೋ, ನನ್ನ ನಂಬಿ ಗೈಸ್. ಕೆಲಸ ಮಾಡಿದ್ದೀನಿ, ಕಾಸು ಕೊಡೋದಕ್ಕೆ ಹೆಚ್ಚು ಕಮ್ಮಿ ಮಾಡಬೇಕು ಅಂತ ಹಿಂಗೆ ಮಾತಾಡ್ತಾರೆ ಗೈಸ್. ಆ ಕಡೆ ಒಂದು ಮೂಲೆಯವ್ರಿಗೆ ನಾನು ಮಾಡಿದೆ. ಅದಾದಮೇಲೆ ಇವಾಗ ಇವ್ರು ಕಂಟಿನ್ಯೂ ಮಾಡ್ತಾವ್ರೆ. ಮಾಡಿ ಸ್ವಲ್ಪ ಕಷ್ಟ ಇದೆ ಗೈಸ್, ಮಾಡಬೇಕು. ದಿನ ಮಾಡಿದ್ರೆ ನಾರ್ಮಲ್ ಆಗುತ್ತೆ. ರೆಡ್ ಮಾರ್ಕ್ ಬಂದ್ಬಿಟ್ಟಿರ್ಬೇಕು ಈ ಕಡೆ. ಅಂಡ್ ಕೆಂಪಿಗೆ ಬಂದೈತೆ ಇಲ್ಲಿ, ಈ ಕಡೆ ಕೆಂಪಿಗೆ ಲೈನ್ ಯಾರು ಬಂದದ? ಬಂದ್ಬಿಟ್ಟದ? ನಾನು ಹೇಳಿರ್ ಕೇಳಕ್ಲ, ಗುರ್ಸ್ಬೇಡ ಕಣ ಅಂತ ಹೇಳಿದೀನಿ. ಇಲ್ಲ ಇಲ್ಲ ಪರವಾಗಿಲ್ಲ. ಇಲ್ಲಿ ಆ ಕಡೆ ಈ ಕಡೆನೂ ಬಂದಿರುತ್ತೇನ? ಬಂದದ? ಸ್ವಲ್ಪ ತೂಕ ಜಾಸ್ತಿ ಆಯ್ತದ. ಒಂದು 20 kg ಹತ್ತಿರ ಆಗ್ತದ ನೀರೆಲ್ಲ ಫಿಲ್ ಆದ್ಮೇಲೆ. ನಾನೇ ಹೊಡ್ದೆ. ನೀವು ಹೊಡೆದ್ರಾ? ವಾ ಸೂಪರ್ ಆಂಟಿ ನೀವು. ಪರವಾಗಿಲ್ಲ, ಕರೆಕ್ಟ್. ಇವಾಗ ಹೆಂಗ್ ಬಂತು ಬ್ರೋ ಮಾರ್ಕ್? ಇವಾಗ ಆ ಮಾರ್ಕ್ ಪ್ರೆಸ್ ಆಗಿರೋದಕ್ಕೆ ಬ್ರೋ. ಇದರಿಂದ ಪ್ರೆಸ್ ಆಯ್ತಲ್ಲ. ನೆನೆ ಜಗಳ ಅಂದ್ರಲ್ಲ ಬ್ರೋ? ನಿನ್ನೆ ಜಗಳ ಅಂತ ಅಲ್ಲ ಬ್ರೋ, ಚೈನ್ ಹೇಳಿದ್ದು. ಬೇಕಾದ್ರೆ ಚೈನ್ ತೋರಿಸ್ತೀನಿ ಬನ್ನಿ. ಈಗ ಚೈನ್ ತೋರಿಸಿದ್ರೆ ನಿಮಗೆ ಡೌಟ್ ಸಾಲ್ಟ್ ಆಗುತ್ತಲ್ಲ, ತೋರಿಸ್ತೀನಿ. ಗೈಸ್ ಇಲ್ಲಿಗೆ ತೋಟದ್ದು ಔಷಧಿ ಹಾಕೋದೆಲ್ಲ ಮುಗ್ದದ. ಇವಾಗ ಅಲ್ಲಿ ದೊಡ್ಡದು ಆಂಟಿ, ಅದು ಹೆಸ್ರೇನು ಆಂಟಿ? ಅದು ಗಣೆ. ಅಯ್ಯೋ ನೆನ್ನೇನು ಹೇಳಿದ್ರು ಮರ್ತೆ ಹೋಗ್ಬಿಟ್ಟೆ. ಆ ಗಣೆ ತಗೊಂಡು ಇವಾಗ ಎಳ್ನೀರು ಕೇಳೋಕೆ ಅಂತ ಐತೆ ಅಂದರೆ ನಾನು ಇವಾಗ ಎಳ್ನೀರು ಕೇಳೋಕೆ ಟ್ರೈ ಮಾಡ್ತೀನಿ ಬನ್ನಿ.
ಆ್ಯಸ್ ಎ ವಿಲೇಜ್ ಬಾಯ್ ಥರ ಎಳ್ನೀರು ಕೇಳೋದು ಯಾವ ಥರ ಕೇಳ್ತಾರೆ ಒಂದು ಅವರು ನೋಡ್ತೀನಿ. ನೆಕ್ಸ್ಟ್ ಯಾವ ಥರ ಕೇಳೋಕ್ಕಾಗುತ್ತೆ ಕಿತ್ತಾಕ್ತೀನಿ. ನೀವೆಲ್ಲ ಯಾವಾಗ ಕಾಲು ತೊಳ್ಕೊಳೋದು? ನಾವು ಹೋಗ್ಬೇಕಾದ್ರೆ ತೊಳ್ಕೊಳೋ ಕಾಲ ಅಲ್ಲಿ ಮನೆ ಹತ್ರ ಇಲ್ಲ ಮನೆ ಹತ್ರಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ತಗೋಬೋದು. ಗೈಸ್ ಎಲ್ಲ ರೆಡಿ ಆಗ್ತೈತೆ. ಬನ್ನಿ ಒಂದು ಕಾಯಿ ಹೆಂಗೆ ಕೀಳ್ತಾರೆ ನೋಡೋಣ. ಬ್ರೋ ಫಸ್ಟ್ ನೀವು ತೆಗೀರಿ, ಸೆಕೆಂಡ್ ನಾನು ಟ್ರೈ ಮಾಡ್ತೀನಿ. ತಡಿಲ್ಲ, ಇನ್ನೊಂದು ಇದ್ರಲ್ಲಿ ಕೈಯಲ್ಲಿ ಗರಿ ಇಟ್ಕೊತೀನಿ, ಒಂದು ಗರಿ ಹಿಂಗೆ ಕೊಡ್ತೀನಿ. ಗೈಸ್ ನೆಲ ಸ್ವಲ್ಪ ಹಾರ್ಡಾಗಿರೋದಕ್ಕೆ ಎಳ್ನೀರು ಬಿದ್ದರೆ ಹೊಡೆದೋಗಿತ್ತು ಅಂದ್ಬಿಟ್ಟು ಗರಿಗಳನ್ನೆಲ್ಲ ಇಕ್ಕಿದ್ದಾರೆ. ಓ ಹಿಂಗೆ ನೋಡಿದ್ರೆ ಇದ್ರ ಟ್ರಿಕ್ಸ್ ಬ್ರೋ. ಎಳ್ನೀರು ಅಂಗಡಿಲ್ಲ ಏನ್ ಮಾಡ್ತಾನೆ ಹೇಳಿ ನಿಮ್ಗೆ? ಎರಡು ಹೊಡೆದ್ಬಿಟ್ಟು ಮೂರನೇದು ಕೊಡ್ತಾನೆ. ಏನಕ್ಕೆ ಕೇಳಿ? ಮೋಸ್ಟ್ಲಿ ಅದು ಎರಡು ಚೆನ್ನಾಗಿಲ್ವನ ಪಾಪ ನಮ್ಮ ಮೇಲೆ ಕೇರ್ ಮಾಡ್ಬಿಟ್ಟು ಮೂರನೇದು ಕೊಡ್ತಾನೆ ಅಂತ ಅನ್ಕೊಂತೀರ ಅಷ್ಟೇನೆ. ಇಟ್ಕೊಳ್ಳಿ ಸ್ಪೂನ್. ಏರಿಯಾಗೆ ಬೇಕಾಗತ್ತಲ್ಲ, ಎರಿಯಾಕಲ್ಲ ಎಬ್ಕೊಳಕ್ಕೆ. ಎಬ್ಬಕ್ಕೆ ಅಂಥದ್ದೇನಾಯ್ತು? ಅದ್ರ ಮೀನಿಂಗ್ ಡಬಲ್ ಮೀನಿಂಗ್. ಏರಿಯಾಕೆ ಅಂದ್ರೆ ಸರಿ ಬಾ ಹೇಳ. ಪದೇ ಪದೇ ಮಾತಾಡಿ. ಸರಿ ಸರಿ ಹೇಳಲ್ಲ ಬಿಡಿ ಬ್ರೋ, ಮಿಸ್ ಆಗಿ ಹೇಳ್ಬಿಟ್ಟೆ. ಗೈಸ್ ಈ ಕಡೆ ಹಳ್ಳಿ ಕಡೆ ಬಂದಾಗ ಎರಿಯಾಕೆ ಅನ್ಬೇಡಿ, ಎಬ್ಬಕ್ಕೆ. ಗೈಸ್ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆಯ್ತದ ಇಲ್ಲ ಗೊತ್ತಿಲ್ಲ. ಆ ಮರಕ್ಕೆ ಅಡ್ಡ ಕೊಟ್ಕೊಳ್ಳಿ, ಆ ಮರಕ್ಕೆ ಅಡ್ಡ ಕೊಟ್ಕೊಳ್ಳಿ ಬ್ರೋ. ಅದ್ರ ಅಲ್ಲ ರೌಂಡ್ ತಿರುಗ್ತಿದ್ದೀರಲ್ಲ. ಇಲ್ಲ ಇಲ್ಲ ಕೆಲಸ ಮಾಡ್ಬಿಟ್ಟು ಏನಾಗಲ್ಲ ಬಿಡಿ ಬ್ರೋ, ಅದು ಕುಡಿದ್ರೆ ಅದೆಲ್ಲ ಕಾಮನ್ ತಲೆಗಿರ ಅನ್ನೋದು. ಎಲ್ಲಿಗೆ ಹೋಗ್ತಿದ್ದೀರಾ ಬ್ರೋ? ಗರಿನಾ? ಓಕೆ ಸಾರಿ ಸರಿ. ಎಳಿಬೇಕು. ಸಕ್ಸಸ್ಫುಲಿ ಒಂದ್ ಎಳ್ನೀರು ಹಾಳು ಮಾಡಾಯ್ತು ಗಾಯ್ಸ್. ಒಂದು ಎಳ್ನೀರನ್ನ ಮರದಿಂದ ಕಿತ್ಕೊಂಡಿದ್ದಾಯ್ತು. ಥ್ಯಾಂಕ್ ಯು ಬ್ರೋ. ಸ್ವಲ್ಪ ಬುಕ್ಸು. ಒಂದು ತೋಟ ಇದ್ರೆ ಏನೇನೆಲ್ಲ ಅಡ್ವಾಂಟೇಜ್ ಇದೆ ಗೊತ್ತಾ ಗೈಸ್ ಇಲ್ಲಿ? ಅಪ್ಪ ನಾನು ಒಂದು ತೋಟ ಮಾಡಬೇಕು. ತೋಟದಲ್ಲೆಲ್ಲ ಈ ಥರ ಎಲ್ಲ ಉಳುಮೆ ಮಾಡಬೇಕು, ಅದಕ್ಕೆ ಜನ ಬೇಕಲ್ಲ ಗೈಸ್. ಇವಾಗ ಇನ್ನೊಂದು ಕೆಲಸ, ಹುಲ್ ಕೊಯ್ಯೋ ಕೆಲಸ. ಹುಲ್ ಕೊಯ್ಯೋಕೆ ಅಂತ ಒಂದು ಮಚ್ಚದೆ. ಮಚ್ಚಲ್ಲ ಬ್ರೋ, ಇದು ಕುಡ್ಲು. ಓ ನಿಧಾನ ನಿಧಾನ ಬ್ರೋ, ಅದಕ್ಕೆ ಹೇಳ್ತೀನಿ ಬೆಳಗ್ಗೆ ಕಮ್ಮಿ. ಯಾವುದು ಜೋಳದ ಯಾವುದೋ ತೆನೆ ಅಲ್ವಾ ಅದು? ಹಾಂ, ಎಲ್ಲದಕ್ಕೂ ಕುಡಿಯೋದನ್ನೇ ಪಾಯಿಂಟ್ ಅದ ಥರ. ಜೋಳ ಕುಯ್ತೀನಿ. ನನಗೆ ನೆಕ್ಸ್ಟ್ ನಾನು ಮಾಡ್ತೀನಿ ನೋಡಿ ಗೈಸ್. Eventually. ಗೈಸ್ ಇದು ಯಾಕೆ ಎಲ್ಲ ಬಿಟ್ಟು ಇಷ್ಟ ಜಾಗದಲ್ಲಿ ಮಾತ್ರ ಯಾಕಂಗೆ ಬಿಟ್ಟಿದ್ದಾರೆ ಅಂತ ಕೇಳಿದೆ. ಇದು ಓಪನ್ ಮಾಡಿ ನೋಡಿ ಗೊತ್ತಾಯ್ತದೆ ಅಂದರು. ಓಪನ್ ಮಾಡ್ತೀನಿ, ಚಿಕ್ಕದಾಗಿ ಬೆಳೆದೈತೆ. ಅದಕ್ಕೆ ದನಕ್ಕೆ ಹಾಕಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದೆ. ದನಕ್ಕೆ ಅಂತಾನೆ. ಅದರಲ್ಲಿ ಮೇತೆ ಜಾಸ್ತಿ ದೊಡ್ಡದಾಗಿ ಬರಲ್ಲ. ಹಾಂ ಹಾಂ ಹಾಂ. ಜೋಳ ಇರಲ್ಲ, ಅದು ತಿನ್ನೋ ಜೋಳ ಅಲ್ಲ, ಅದು ತಿನ್ನೋದಲ್ಲ, ದನ ತಿನ್ನೋದು. ಅದೇ ಹಾಲು ಟೇಸ್ಟ್ ಇದೆ ಅದು. ಹಾಂ, ಇವಾಗ ಮಚ್ಚು ಅಂದ್ಬಿಡಿ ಅದು ಕುಡ್ಲು. ಕುಡ್ಲು. ಹಾಂ, ಇವಾಗ ಕುಡ್ಲು ತಗೊಂಡು. ಹಾಂ ಹೇಳಿ ಬ್ರೋ, ಮುಂದೆ ಹೇಳಿ. ಈ ಕುಡ್ಲು ತಗೊಂಡು ಅದಕ್ಕೆ ಹೇಳ್ತೀನಿ ಜೋಳಿಗೆ ನಶೆ ಮಾಡಬೇಡಿ ಅಂತ. ಬ್ರೋ ಹೇಳೋದಕ್ಕೂ ನಶೆ, ಎಲ್ಲದಕ್ಕೂ ನಶೆ ನಶೆ ಅನ್ಕೊಂಡು ಏನು ಬ್ರೋ ಈ ತೆನೆನ ಕಡಿಯೋದು ಅಲ್ವಾ? ನಿಮ್ಗೆ ಬೇರೆ ಬೇರೆ ಭಾಷೆ ಇದೆಯಲ್ಲಪ್ಪ. ಈ ತೆನೆನ ಕಡಿಯೋದಕ್ಕೆ ಹೋಗ್ತಾ ಇದೀನಿ, ಬನ್ನಿ ಗೈಸ್. ಹಿಂಗೆ ಅಲ್ಲ, ಇನ್ನೂ ಸ್ವಲ್ಪ ತಳಗಡೆ ಕೊಯ್ಬೇಕು. ಇನ್ನೂ ಕೇಳೋಣ. ಕಾಲು ಸೊಪ್ಪಿಂದ ಇಟ್ಕೊಳ್ಳಿ. ಜೋರಾಗಿ ಹಿಡಿದು. ಓ ಬ್ರೋ, ಸಕ್ಕದಾಗ ರೌಂಡ್ ಮಾಡಿದ್ವಿ. ಏನು ರೌಂಡ್ ಮಾಡಿದೆ ಬ್ರೋ? ಏನಿಲ್ಲ, ಹಿಂಗೆ ಅಗ್ಲ ಇಟ್ಕೊಂಡ್ಬಿಟ್ಟಿದ್ವಿ ಒಂದೊಂದು.
ಗೈಸ್ ಫೈನಲಿ ಎಲ್ಲ ತೆಗೆದಾಯ್ತು. ಹಿಂಗೆ ಕಟ್ಬಿಟ್ಟು ಎಲ್ಲ ಹಸುಗೆ ತಗೊಂಡೋಗ್ಬೇಕು. ಒತ್ಕೊಳ್ಳಿ ಬ್ರೋ. ಓಹ್ ಹಿಂಗಿಟ್ಬಿಟ್ಟು ಇಷ್ಟ ನೀವು ಹಿಡ್ಕೊಳ್ಳಿ ಬ್ರೋ. ಸಾರಿ ಬ್ರೋ ಹೇಳಿದ್ದು ಕೂತ್ಕೊಂತೀರಾ ಸೀರಿಯಸ್ಲಿ? ಏನಾಯ್ತು ಬ್ರೋ ಇವೆಲ್ಲ? ಬ್ರೋ ನನ್ನ ಲೈಫಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಐಟಮ್ಗಳೇ ತಗೊಂಡೋಗಿಲ್ಲ. ಇವೆಲ್ಲ ಏನು ಇದ್ದಾಗಲ್ಲ ಮನೆವರೆಗೂ ತಗೊಂಡೋಗ್ಬೇಕು. ನೀವೆಲ್ಲಿ ಯಾವ್ದು ಸ್ಟ್ರಾಂಗ್ ಇದೆ ನಿಮ್ದು? ತಲೆನೋ ಭುಜಾನ? ಹೇಳಿ ಬ್ರೋ. ಇಕ್ಕಂಬಿಟ್ಟು ಹೇಳ್ತೀನಿ. ಏನ್ ಮಾಡಕ್ ಹೋಗಿದ್ದ ಕೇಳು. ಏನು ಜಗಳ ಏನು ಹೇಳ್ತಾ ಇರಪ್ಪ ಗೊತ್ತಿಲ್ಲ ನನಗೆ. ವಿಡಿಯೋ ಆನ್ ಮಾಡಿದ್ರ? ಬ್ರೋ ನೀವು ಸೈಕ್ ಮಾಡೋದು ಜಗಳನ ಏನ್ ಮಾಡಕ್ ಹೋಗಿದ್ದ ಕೇಳು. ಮಲ್ಕೊಂಡ ಚೈನ್ ಒತ್ತಿರೋದು ಏನ ಗನಂದರಿ ಕೆಲಸ ಮಾಡಿದಾನೆ. ಎಂತದ್ಲ ಅದು? ಏನಿಲ್ಲ ಕಣಮ್ಮ, ಮಲ್ಕೊಂಡ ಚೈನ್ ಒತ್ತಿರೋದು. ಎಂತ ಚೈನು? ಅಲ್ಲಿ ತೋರಿಸಿ ಇದು ಭುಜ ಪರವಾಗಿಲ್ಲ, ಅವಾಗ ಶಿಫ್ಟ್ ಮಾಡ್ಕೋಬೋದು. ಚೈನ್ ಹೊತ್ತು ಅವನ ಹಿಂದೆನೆ ನಡೀರಿ. ಕಮಾನ್ ಗೈಸ್, ಬಿದ್ದಿದ್ದೀರಾ ಅದಕ್ಕೆ ಹೇಳ್ತೀನಿ ಬೈ ಬೈ. ಏ ಬಿದ್ರೆ ಅದು ಒಂದ್ ಕಂಟೆಂಟ್ ಕಾಣೋದು. ಗಾಯ್ಸ್ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಗಾಯ್ಸ್, ಚುಚ್ಕೊಬಿಟ್ಟಿದೆ. ಬದುಕ್ತೀನೋ ಇಲ್ಲೋ ಗೊತ್ತಿಲ್ಲ. ಇದೇ ಲಾಸ್ಟ್ ಇಲ್ಲ, ಬದುಕಿದ್ರೆ ನೆಕ್ಸ್ಟ್ ರೀಲ್ ಮಾಡ್ತೀನಿ. ಬಿದ್ರು ಕೂಡ ಶಿಸ್ಕೊಂಡ್ಬಿಡುದು ಸರಿಯಾಗಿ. ನನಗೂ ಅದೇ ಅನಿಸ್ತೈತೆ ಸ್ವಲ್ಪ. ರಾತ್ರಿ ಎಲ್ಲ ಮೈ ಎಲ್ಲ ಜುಮ ಜುಮ ಅನ್ಸುತ್ತೆ, ಚುಮ ಚುಮ. ಬ್ರೋ ನೀನು ಎತ್ಕೊಂಡಾಗ ಹೇಳಿಲ್ಲ, ಎತ್ತಿ ಈ ಕಡೆ ಎಕ್ಕದ ಮೇಲೆ ಹೇಳ್ತಾ ಇದೆಯಲ್ಲ, ನಾನು ಅದೇ ಯೋಚನೆ ಮಾಡ್ತೀನಿ. ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ ಬ್ರೋ, ರೈತರ ಜೀವನ ಹೆಂಗಿರುತ್ತೆ ಅಂತ. ಮುಟ್ಟು ಉರಿತೈತಲ್ಲ. ಗಿಡ ಎಲ್ಲ ಮುತ್ಕೊಟ್ಟಿದೆ ನಿಮ್ಗೆ. ಇದರಿಂದ ಅಲರ್ಜಿ ಬರ್ತದ? ಅಲರ್ಜಿ ಏನೋ ಬರಲ್ಲ, ಕಡಿಯುತ್ತೆ ಮೈ. ಸ್ನಾನ ಮಾಡ್ಬೇಕು, ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ. ಒಳ್ಳೆ ಕೆಲಸ ಆಯ್ತು, ಬೆಳಗ್ಗೆ ಸ್ನಾನ ಮಾಡಿಲ್ಲ. ಶೆಬ್ಬ ಬಂದಲ್ಲ ಅದೇ ಕಟ್ತೈತಾ? ಲೈಟಾಗಿ ಆಂಟಿ ಸೆಕೆಲ್ ತಣ್ಣೀರ್ ಮಾಡ್ರಿ ಸರಿ ಆಗುತ್ತೆ. ತಣ್ಣೀರು ಸ್ನಾನ ಮಾಡ್ಕೊತೀನಿ. ಗೈಸ್ ಏನಿಲ್ಲ, ತಗೊಂಡ್ ಬಂದು ಬತ್ತಾನಿ ಕಡೆ ಇಕ್ಕಿನ ಬತ್ತಾನೆ ಬತ್ತಲ್ಲ ಬ್ರೋ, ಜೋಳ ಅದು ಹೇಳ್ತೀನಿ ಬ್ರೋ. ಬೆಳಿಗ್ಗೆ ಕಮ್ಮಿ ಕುಡಿದಿ ಅಂತ ಹೇಳಿದ್ ಮಾಡ್ತೀನಿ. ಕೆಲವೊಂದು ಪದಗಳು ಮಿಸ್ಟೇಕ್ ಆಗಿ ಬರ್ತವೆ ಗೈಸ್, ಅಪರೂಪಕ್ಕೆ ಮಿಸ್ಟೇಕ್ ಆಗಿ ಬರ್ತವೆ. ಜೋಳದ ತೆನೆ ನಿಕ್ಕಿದ್ದೇನೆ ಗಾಡಿ ಮೇಲೆ. ಮುಗಿನ ತಗೊಂಡ್ ಬಂದಾಗ ಲೈಟಾಗಿ ನಾನು ರಾಶಸ್ ಆಗ್ತೈತೆ. ಇಟ್ಸ್ ಓಕೆ. ಇವಾಗ ಗಾಡಿನ ತಗೊಂಡು ಹೋಗುವ ಜವಾಬ್ದಾರಿ ಹೇಳ್ತಾವ್ರೆ. ನಾನು ಮಾಡ್ಬೋದಾಗಿತ್ತು, ಆದರೆ ಬಿದ್ದೋದ್ರೆ ಸುಮ್ಮನೆ ಯಾಕೆ, ಮತ್ತೆ ಇವ್ರಿಗೆ ಡಬಲ್ ಕೆಲಸ ಅಂತ ನೀವೇ ಮಾಡಿ ಅಂತ ಹೇಳೋದು ಇಷ್ಟ. ಗೈಸ್ ಇದೆಲ್ಲ ಆದಮೇಲೆ ಎಲ್ಲ ಮೈಲಲ್ಲಿ ಸ್ವಲ್ಪ ಕೆಡ್ತಾ ಎಲ್ಲ ಫೀಲ್ ಆಗ್ತೈತೆ. ಸ್ನಾನ ಮಾಡ್ಕೊಂಡು ಆಂಟಿ ಒಲೆ ಅಲ್ವಾ ಹಚ್ಚೋದು? ರೀಲ್ಸ್ ಮಾಡೋದಿಲ್ಲ ಆಂಟಿ, ತೋರಿಸ್ತಾ ಇದ್ದೆ. ಇದು ಹೀಟ್ರ್ ಐತೆ ಆಂಟಿ? ಗೈಸ್ ಬೇಸಿಗೆ ತಂಡಿ ಸ್ನಾನ ಮಾಡಕ್ಕಂತ ಬಂದಿದ್ದೀನಿ. ಈ ಕಡೆ ಒಲೆ ಅದೇ, ಒಲೆ ನಾನು ನೆನ್ನೆ ಸ್ನಾನ ಮಾಡಿದ್ದಿಲ್ಲ, ಫುಲ್ ಬಿಸಿಯಾಗಿತ್ತು. ನಮ್ಮ ಊರಲ್ಲೂ ಇತ್ತು ಈ ಥರ, ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಎನಿವೇಸ್ ಅದು ಬಿಟ್ಟರೆ ತೋಡ್ಕೊಳಕ್ಕೆ ತಣ್ಣೀರದೆ. ಈ ಕಡೆ ಎಲ್ಲ ಲಿಮಿಟೆಡ್ ಅವೈಲಬಿಲಿಟಿ, ಎಷ್ಟಾಯ್ತೋ ಇರೋ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ಬೇಕು. ಜಾಸ್ತಿ ಅಂದರೆ ನೀರು ವೇಸ್ಟ್ ಆಗ್ಬಿಡುತ್ತೆ. ಸೊ ಗೈಸ್ ಈ ಥರ ರೆಡಿ ಆಗಿದ್ದೀನಿ. ಆದ್ರೂ ಕೂಡ ಈ ಕಡೆ ಸ್ವಲ್ಪ ಮಾರ್ಕ್ಸ್ಗಳೆಲ್ಲ ಹಂಗೆ ಅವೆ, ಸ್ವಲ್ಪ ಮುಟ್ಟಿದ್ರೆ ಸ್ವಲ್ಪ ಉರಿತೈತೆ. ಸರಿ ಹೋಗುತ್ತೆ ಒಂದು 3 ದಿವಸ. ಎಷ್ಟು ವಿಶಾಲವಾಗೈತೆ ಗೈಸ್ ಜಾಗ. ಇಲ್ಲಿ ಎಲ್ಲೇ ಹೋದ್ರೆ ಯಾರೂ ಕೇಳಲ್ಲ, ಕೇಳಿದ್ರು ಫಾರ್ಮ್ಲಾಗಿ ಈಸಿಯಾಗಿ ತಗೋತಾರೆ ಎಲ್ಲ. ನಮ್ಮೂರಲ್ಲಿ ಹಿಂಗಿಲ್ಲ ಬಿಡಿ, ಫುಲ್ ಸೀರಿಯಸ್ ಆಗಿಬಿಡ್ತಾರೆ. ಗೈಸ್ ಸಕ್ಕತ್ತಾಗಿ ಊಟ ಎಲ್ಲ ಆಯಿತು. ಇವಾಗ ಗಾಡಿ ರೆಡಿ ಆಗ್ತೈತೆ, ಈಗ ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗ್ಬೇಕು. ಕ್ರೇಜಿ ಆಗೈತೆ ಬ್ರೋ ಗ್ರೌಂಡ್. ಇದು ಆ್ಯಕ್ಚುಲಿ ಯಾರೋ ಒಳಂಗೆ ಇಲ್ಲ, ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಇದು ಪ್ಲೇಸ್. ಇವಾಗ ಆಡ್ಬೇಕಾ ಬೇಡವಾ? ಆಡ್ಬೋದು, ಆಡೋಕ್ಕೋಸ್ಕರನೇ ಬಿಟ್ಟಿದ್ದಾರೆ. ಓ ಆಡಕ್ಕೆ ಅಂತ ಬಿಟ್ಟಿರೋದಾ ಗೈಸ್? ಇದು ಇವಾಗ ನಾವು ಆಟ ಆಡೋಕ್ಕೆ ಅಂತ ಬಂದಿರೋ ಗ್ರೌಂಡು. ಇವಾಗ ಆಟ ಆಡೋಕ್ಕೆ ನಾನೊಬ್ಬ, ಹಿಂದ್ಗಡೆ ಇನ್ನೊಬ್ಬ, ಈ ಕಡೆ ಇನ್ನೊಬ್ರು, 3 ಜನ ಇದ್ದೀವಿ. ನೀವು ಎಷ್ಟು ಜನ ಬರ್ತಾರ? ಬಂದ್ರ? ಓಯ್ ಸೂಪರ್, ಇನ್ನೊಬ್ರು ಬಂದವ್ರೆ. ಐ ಥಿಂಕ್ ಇವರೆಲ್ಲ ಊರಲ್ಲಿರೋ ಪ್ರತಿಯೊಬ್ರು ಬೇಕಿರೋರನ್ನೇ ಒಬ್ರು ಎಂಪ್ಲಾಯ್ ಇದ್ದಾರೆ ಅಂತ. ಇವರೇ ಎಂಪ್ಲಾಯ್ ಗೈಸ್. ಇವತ್ತು ಇವರೆಲ್ಲ ನಾನು ಎಷ್ಟು ಚೆನ್ನಾಗಿ ಆಡ್ತೀನಿ ಅಂತ, ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀನಿ ಅಂತ ವಿಟ್ನೆಸ್ ಮಾಡ್ತಾರೆ. ಇಲ್ಲ ಬ್ರೋ, ನೀವು ನೋಡ್ಬೇಕು ಸೂಪರ್ ಆಗಿ ಆಡ್ತೀನಿ ಅಂತ. ಈ ಓವರ್ ಎಷ್ಟು ಬಂತು? ಈ ಓವರ್ 1 4 2 ಔಟ್. 29 ಹೆಂಗೆ ಬ್ರೋ? ಅದನ್ನೇ ಹೇಳ್ತಾ ಫಸ್ಟ್ ಓವರ್ 11, ಸೆಕೆಂಡ್ ಓವರ್ 10. ಬ್ಯಾಟ್ ಬಿಟ್ಟಾಗ 19 ಆಗಿತ್ತು. ನಂದು 10 ರನ್ ಅಲ್ಲ, ಒಣೆ ಬ್ಯಾಟ್ ಬಿಟ್ಟಾಗ 15 ಆಗಿತ್ತು. 15, ನಂದು 2 4 1 6.
ಬ್ರೋ 6 ಔಟ್ ಅದು ಎಲ್ಲಿ 6 ಅದು ಅದಲ್ಲ ಬ್ರೋ ಇವ್ನು ಓವರಿಗೆ ಒಂದು 6 ಒಂದು 4 ಫಸ್ಟ್ ಏನೋ ನಡೀ ಒಂದು ಓವರ್ 3 ಬಾಲಿಗೆ 15 ರನ್. ಫಸ್ಟ್ ಓವರ್ ನೀವು ಆಡಿದ್ರೆ 11 ರನ್ 3 ಓವರ್. ನೆಕ್ಸ್ಟ್ ನನ್ನ ಓವರಲ್ಲಿ ಎಷ್ಟು ಹೊಡೆದ್ರಿ ನೀವು? ಒಂದು 4. ಎಲ್ಲಿ ಹೊಡೆದ್ರು? ಇರಿ ಸಮಥಿಂಗ್ ಮಿಸ್ ಮ್ಯಾಚಿಂಗ್. ಅವಣೆ 15 ಅವಣೆ ಹೊಡೆದಿದ್ದು 15 ನಾನು 2 4. ಇವರೆಲ್ಲ ಚೆನ್ನಾಗಿ ಪ್ಲಾನ್ ಹಾಕೋರೆ ಬ್ರೋ. ಗೆದ್ಕೊಂಡು ಬಿಡು ಬ್ರೋ. ಬ್ಯಾಟಿಂಗ್ ಹೊಡೆಸಿ ತೋರಿಸಿ ಬ್ರೋ ನಾ ಹೆಂಗ್ ಇಲ್ಲ ಅಂದ್ರೆ ಅವ್ರು ಸೈಕ್ ಮಾಡ್ಬಿಡ್ತಾರೆ. ಫಸ್ಟ್ ಬಾಲ್ ನ ಟ್ರಯಲ್ ಲೇ ನಾನು ಹೇಳ್ತೀನಿ ತಾನೆ, ಫಸ್ಟ್ ಓವರ್ 11 ಆಮೇಲೆ 10. ಈ ಓವರ್ ಎಷ್ಟು ಅಂತ ಹೇಳಿದ್ರೆ ಆಡ್ತಾನೆ ಫಸ್ಟ್ ಬಾಲ್ ಟ್ರಯಲ್ಸ್ ಬ್ರೋ. ಕ್ಯಾಮ್ರಾ ಬರೇ ಓಪನ್ ಮಾಡಿದೀನಿ, ಅಜೀಬ್ ಮಾಡ್ಬೇಡ ನೀನು ಆಮೇಲೆ. ಟ್ರಯಲ್ಸ್ ಎಲ್ಲ ಆಡಲ್ಲ ಬ್ರೋ. ರಿಯಲ್ಸ್ ಸರಿ ಓಕೆ. ಗ್ರೇಸ್ ಹಾಕಿ ಬ್ರೋ. ಗ್ರೇಸ್ ಲೇ ಇದು ರಿಯಲ್ಸ್ ಅಲ್ಲ, ಇದು ಗ್ರೇಸ್ ಇದು. ಹಾ. ಬ್ರೋ ಇದು ರಿಯಲ್. ಯಾವ ಹೇಳಲ್ಲ ಇಲ್ಲ ನಂಗೆ ಇವಾಗ ಸ್ಪೀಡ್ ಆಗಿ ಹಾಕ್ತೀರಾ ನೋಡ್ಕೊಳ್ಳಿ. 1x ಸಿಕ್ಕು ಬ್ರೋ. ಬ್ರೋ ಲವ್ ಮಾಕ್ಟಲ್ಲಿ ಆದಿ ತರ ಆಡ್ಬಿಟ್ಟಿರ ಆಮೇಲೆ. अगली बॉल अभी तक कोई बाउंड्री नहीं इस ओवर में. ನಾನ್ ಮೊಬೈಲ್ ಬೇರೆ ಹಿಡ್ಕೊಂಡಿದ್ದೀನಿ ಕಣಲು, ಅಷ್ಟು ದೂರ ಯಾವನ ಓಡ್ತಾನೆ ಇವಾಗ. ಗೈಸ್ ಇನ್ನು ನಾವು 1 ಬಾಲ್ ಆಡಿಲ್ಲ, ನಾನು 1 ರನ್ ತಕ್ಕೊಟ್ಟಿದ್ದೀನಿ ನಮ್ಮ ಟೀಮ್ಗೆ. ಇನ್ನು 3 ಓವರ್ ಐತೆ. ಎಷ್ಟು ಮಾಡ್ತೀವಿ ನೋಡಿ. चलिए शुरू करते हैं. ವಿಕೆಟ್ ಐತಲ್ಲ, ಹಾಂ ಕಾಣಿಸುತ್ತೆ. ಬ್ರೋ ರಿಯಲ್ ಫಸ್ಟ್ ಬಾಲ್ ಎಲ್ಲಿ ಹಾಕ್ತೀರಾ ಬ್ರೋ ನೀವು? आयो रे माँ. ಈ ಕಡೆ ಹೊಡೆದ್ರು ಔಟ್ ಏನೇ ಫುಲ್ ಎಲ್ಲಿ ಹಾಕ್ತೀರಾ ಬ್ರೋ ನೀವು? ಬ್ರೋ ಅಲ್ಲೂ ಫಸ್ಟ್ ಪಿಚ್ ಆತ ಬಿದ್ರೆ ಔಟೇ. ಪಿಚ್ ಬಿತ್ತು ಒಳಗಡೆ. ಮೂರನೇ ಬಾಲ್ ಬ್ರೋ. ಪಕ್ಕ ನೀವು ಲವ್ ಮಾಕ್ಟಲ್ಲಿ ಆದಿನೇ ಬಿಡಿ. ಇಲ್ಲ ಇವಾಗ ನೋಡಿ ಆಡ್ತೀನಿ ನೋಡಿ. ಇವಾಗ 4ನೇ ಬಾಲ್ ಓಯ್ ಛತ್ರಿಯನು ಓಯ್ ಕಣ್ಣು ಮುಸ್ಕೊಂಡು ಹೊಡೆದ್ರ ಬ್ರೋ. ಕಣ್ ಬಿಟ್ಕೊಂಡು ನೋಡಿದೆ ಬ್ರೋ. ತಗೊಳ್ಳೆ 6 ಟೋಟಲ್. ಲಾಸ್ಟ್ ಬಾಲ್ ವೈಡಿದ ಹಾ ವೈಡಿದ ವೈಡಿದ ವೈಡ್ದಲ್ಲ ಬಾಡ್ಲು ಮೇಲೆ ಇದೆ. ಲಾಸ್ಟ್ ಬಾಲ್ ಈ ಕಡೆ ಕೊಳ್ಬಿಟ್ಟಿಯಾ ಬ್ರೋ. ಅಯ್ಯಯ್ಯೋ ಅಡಿಯ. ಗೈಸ್ ಆಕ್ಚುಲಿ ಹೆವಿ ಆಡ್ತಾ ಇದಾರೆ ನಮ್ಮ ಟೀಮಲ್ಲಿ. ಒಳ್ಳೆ ಪ್ಲೇಯರ್ ಇದ್ದಾರೆ. ನೋಡ್ಕೊಳ್ಳಿ ಹೆಂಗ್ ಹೊಡಿತಾರೆ ನೋಡ್ಕೊಳ್ಳಿ. ಅಯ್ಯಪ್ಪ ನಾನು ಆಡ್ಬೋದು ಆಕ್ಚುಲಿ, ಆಡ್ಲಿಂದ ಬಿಟ್ಟಿದ್ದೀನಿ ಅಷ್ಟೇ. ಕ್ಯಾಚು ಬಿಸ್ಸು 6 ಅಲ್ಲಿ ನೋಡವ್ರು ಎಲ್ಲಿದ್ದಾರೆ. 6 34. ಪಕ್ಕ ಇನ್ನೊಂದು 4 ಆಯ್ತದೆ ನೋಡಿ ಗೈಸ್. 4 ಕೈ ಸ್ಟಾರ್ಟಿಂಗಲ್ಲಿ ಏನೋ ಸ್ವಲ್ಪ ಜಾಸ್ತಿ ಜೋಶ್ ಇತ್ತು. ಇವಾಗ ಯಾವಾಗ ಕತ್ಲಾಯ್ತದೆ ಅಂತ ವೆಯ್ಟ್ ಮಾಡ್ತೀನಿ. ಗೈಸ್ ಇಲ್ಲಿಗೆ ಮ್ಯಾಚ್ ಮುಗ್ದದೆ. ಪೀಸ್ ಆಗಿಲ್ಲ, ಮನೆ ಕಡೆ ಹೋಗ್ಬೇಕು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನೈಸ್ ಮೀಟಿಂಗ್ ಯು, ನೈಸ್ ಪ್ಲೇಯಿಂಗ್ ಯು. ಯಾರು ಬ್ರೋ? ಅವ್ರ ಜೊತೆ ಹೋಗ್ಬಿಡಿ. ತೇಜ್ 2K2 ಅಂತ. 2K2 ಆಯ್ತು ಬಿಡು. ಯಾಕೆ ಬ್ರೋ? ಇಲ್ಲ ಬ್ರೋ, ಇದು ಯಾಕೆ ಬ್ರೋ ವಿಡಿಯೋ? ಇಲ್ಲ ಬ್ರೋ, ಹೋಗ್ತಾ ಏನಲ್ಲ ಎಂಟಿ ಸ್ಪೇಸ್ ವಿಡಿಯೋ ಬ್ರೋ. ಬ್ಯಾಕ್ಗ್ರೌಂಡ್ ಗೈಸ್ ಇವಾಗ ಊರಿನ ಡೈರಿಗೆ ಬಂದಿದ್ದೀವಿ. ಹಾಲೆಲ್ಲ ಕರೆದು ಡೈರಿಗೆ ಹೋಗೋಕ್ಕೆ ಅಂತ. ಹಾಲು ಹಾಕಿದಾಗ ಒಂದು ಚೀಟಿ ಕೊಡ್ತಾರೆ. ಕುಡಿಬ್ರು ಏನು ಬರ್ತಾರೆ ಇದರಲ್ಲಿ? ಬ್ರೋ ಅದ್ರಲ್ಲಿ ಏನಿಲ್ಲ ಬ್ರೋ. ಹಾಲು ಎಷ್ಟಾಗಿದೆ, ಹಾಲಿನ ಅಮೌಂಟ್ ಎಷ್ಟು, ಹಾಲಿನ ಪ್ಯೂರಿಟಿ ಎಷ್ಟಿದೆ ಅಂತ ಹಾಕೋರ. ಸಂಚಿತ ಪ್ರಮಾಣ 110. ಇಷ್ಟನಾ ಬ್ರೋ ಕೊಡೋದು? ಎಷ್ಟು? 34 ರೂಪಾಯಿ. ಇದು ಟೋಟಲ್ ಈ ತಿಂಗಳಾಗಿರೋದು. ಇಲ್ಲಿವರೆಗೂ ಆಗಿರೋದು 3470 ರೂಪಾಯಿ. ಇದು ಇಲ್ಲಿವರೆಗೂ ಆಗೈತಿ. ಇವತ್ತು ಹಾಕಿದೀವಲ್ಲ ಈ ಅಲ್ಲಿ ತಿಂಗಳ? ಓಕೆ ಓಕೆ ಓಕೆ. ಈ ತಿಂಗಳದು ಗೈಸ್ ಇವ್ರ ಹತ್ರ ಲೀಟ್ರಿಗೆ 34 ರೂಪಾಯಿ ಇಸ್ಕೋತಾರೆ. 34 ರೂಪಾಯಿ ಕೊಡ್ತಾರೆ 1 ಲೀಟ್ರಿಗೆ. ಅಂದರೆ ನಾವು ಎಷ್ಟು ಪೇ ಮಾಡ್ತಾ ಇದ್ದೀವಿ? ಅರ್ಧ ಲೀಟ್ರಿಗೆ 28-29 ಪೇ ಮಾಡ್ತಾ ಇದ್ದೀವಿ ನಂದಿನಿ ಹಾಲಿಗೆ. ಫೈನ್, ದಿಸ್ ಇಸ್ ಬಿಸ್ನೆಸ್.
ಗೈಸ್ ಹಾಸನಲ್ಲಿ ಎಲ್ಲಿ ಜನ ಇರ್ತಾರೆ ಇಲ್ಲ ಗೊತ್ತಿಲ್ಲ, ಇಲ್ಲಿ ಕೂಡ ಜನ ಕಾಣಿಸ್ತಾ ಇಲ್ಲ. ಅಲ್ಲಿ ನೋಡಿ ಇವತ್ತು ತೋರಿಸ್ತಿದ್ರಿ ಎಮ್ ಆರ್ ಪಿ ಅಂದರೆ ಏನು ಗಾಡಿಗಳವೆ, ಏನು ಜನಗಳವ್ರೆ ಬಾರ್ ಹತ್ರ. ಹಾಸನ್ ಪೀಪಲ್ ಫಾರ್ ಬ್ಯಾಡು ಆ್ಯಂಡ್ ಬಾರ್ ಪೀಸ್. ಕಾಮನಹಳ್ಳಿ ನೂರಕ್ಕೆ ಬಂದಿದ್ದೀವಿ, ಎಣ್ಣೆ ಎಲ್ಲ ಹೊಡೆಯಲ್ಲ, ಅದಕ್ಕೆ ಸೀದಾ ಮಸಾಲೆ ಪುಡಿಗೆ ಬಂದಿದ್ದೀವಿ. ಅಂಡ್ ಈ ಕಡೆ ಒಂದು ಪಾಯಿಂಟ್ ಹೇಳ್ಬೇಕು ಬ್ರೋ, ಹೇಳಿ ಬ್ರೋ. ಏನಿಲ್ಲ ಬ್ರೋ, ಹುಡುಗಿರು ವರ್ಷಾನ್ಗಟ್ಲೆ ಪರಿಚಯ ಇರಲಿ, ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದಿರ್ಲಿ, ಜೊತೆಲೇ ಓದಿರ್ಲಿ, ಯಾರನ್ನು ಇನ್ನೊಬ್ರು ತಟ್ಟೆಲಿ ತಿನ್ಬೇಕು, ಇನ್ನೊಬ್ರು ಎಂದ್ಲು ತಿನ್ಬೇಕು ಅಂದ್ರೆ ಹಿಂದೆ ಮುಂದೆ ಮಾಡ್ತಾರೆ. ಸೀರಿಯಸ್ಲಿ ಅದು ಎಷ್ಟೇ 1000 ರೂಪಾಯಿ ಫುಡ್ ಆಗಿರ್ಲಿ ತಿನ್ನಲ್ಲ. ಆದ್ರೆ ಹುಡುಗ್ರದ್ದು ಅದೆಲ್ಲ ಇಲ್ಲ. ಒಂದ್ಸತಿ ಆಯ್ ಮಗ ಮಚ್ಚ ಅಂತ ಕರೆದ್ರೆ ಮುಗ್ದೋಯ್ತು, ಇಲ್ಲ ಜಸ್ಟ್ ಫ್ರೆಂಡ್ಸ್ ಆದ್ರೂ ಮುಗ್ದೋಯ್ತು. ಅವ್ನು ತಿಂದಿರ್ಲಿ ಇಲ್ಲ ಅವ್ನು ತಿಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿರ್ಲಿ, ಅದನ್ನಾದ್ರೆ ಎತ್ಕೊಂಡು ತಿನ್ಬಿಡ್ತಾರೆ. ಅದೇ ಹುಡುಗಿರಿಗೂ ಇರುವ ಡಿಫ್ರೆನ್ಸ್. ಲಾಜಿಕ್ಸ್ ಕೊಡ್ತೀವಿ, ಅವ್ರು ಎಮೋಷನ್ಸ್ ಮಾಡ್ತಾರಲ್ಲ ಅಷ್ಟೇ. ಎಲ್ಲ ಓಸಿಡಿ ಬ್ರೋ, ಓಸಿಡಿ ಅಷ್ಟೇ. ಗೈಸ್ ಓಕೆ, ಸ್ವಲ್ಪ ಸ್ಲೋ ಬ್ರೋ. ಗೈಸ್ ಈ ಊರಲ್ಲಿ ಊರಿಗೊಂದೇ ಬೇಕ್ರಿ, ಊರಿಗೊಂದೇ ಫ್ಲೋರ್ ಮಿಲ್ಲು. ನಮ್ಮೂರಲ್ಲಿ ನಮ್ಮ ಏರಿಯಾದಲ್ಲಿ ಎಷ್ಟು ಬೇಕ್ರಿಗಳಿವೆ. ನಮ್ಮ ಏರಿಯಾದಲ್ಲಿ ನಾನು 2 ಬೇಕ್ರಿಗೆ ಆಪೋಸಿಟ್ ಕಾಂಪಿಟೇಷನ್ಗಳಿವೆ. ಎಷ್ಟು ಬ್ರೋ ಅಲ್ಲಿ ಕಾಸ್ಟ್? ಏನು 1 kg ಕೇಕ್ ಎಷ್ಟು ಬ್ರೋ? 350. ಇಲ್ಲಿ 290 ಕೊಡಿಸ್ತೀನಿ. 280 ಕೂಲ್ ಕೇಕ್ ಎಷ್ಟು ಬ್ರೋ kg? ಅದು 400 ಮೇಲೆ ಐತೆ, 450 ಮೇಲೆ ಐತೆ. ಬಾಬು ಇಲ್ಲಿಂದ 300-350. ಗೈಸ್ ನಮ್ಮ ಏರಿಯಾದ್ರೂ ಸ್ವಲ್ಪ ಬೇಕ್ರಿಗಳಲ್ಲಿ ಹಳೆ ಸ್ಟಾಕ್ಗಳು ಸಿಗ್ತವೆ. ಇದೆಲ್ಲ ಸ್ಟಾಕ್ಗಳೆಲ್ಲ ಖಾಲಿ ಆಗ್ತವೆ. ಸೊ ದಿನ ಹೊಸ ಸ್ಟಾಕ್ಗಳು ಸಿಗ್ತವೆ ಇಲ್ಲ ಇಲ್ಲಿ. ಜಾತ್ರೆ ಅಲ್ವಾ ಬ್ರೋ, ಜನ ಜಾಸ್ತಿ ಇರ್ತಾರೆ. 28 4 ಯಾರು ಹೊಡಿತಾರೆ? Oh my God. 22 ಆ ಬೌಲರ್ ನೋಡೋ ನಿಮ್ನೇ ಬ್ರೋ ಅದು ಮಿಸ್ ಆಗಿ ಏನೋ ಬದಿಕಳ್ಳಿ ಅಂತ ಕೊಟ್ಟೆ ಬ್ರೋ. ಗೈಸ್ ಇವಾಗ ಇವ್ರ ಮನೇಲಿ ಸ್ಪೆಷಲ್ ಆಗಿ ಈರುಳ್ಳಿ ಖಾರದಲ್ಲಿ ಬೇಯಿಸಿರೋ ಚಿಕನ್, ಈರುಳ್ಳಿ ಖಾರದಲ್ಲಿ ಚಿಕನ್ ಬೇಯಿಸಿದ್ದಾರೆ. IPL ಮ್ಯಾಚ್ ಇದಕ್ಕಿನ್ನ ಏನು ಮಸಾಲ ಹಾಕಿಲ್ಲ. IPL ಮ್ಯಾಚ್ ನೋಡ್ಕೊಂಡು ನನಗೆ ಟೇಸ್ಟ್ ಕೊಟ್ಟು ಎಂಜಾಯ್ ಮಾಡ್ತಾ ಇದ್ದೀನಿ. ಒಳ್ಳೆ ವೆಬೀಸ್ ನೀವು ರೆಸಾರ್ಟ್ ಅಲ್ಲ ಸರಿ. ಪಕ್ಕಾ ಬಿಲ್ ಶೇರ್ ಮಾಡ್ಬೇಕು ಇವಾಗ ಹೇಳಿದ್ದೀನಿ. ಗೈಸ್ ಈ ಕಡೆ ಹೆಂಗೆ ಅಂದರೆ ನಂದು ವೀಡಿಯೋ ಎಡಿಟ್ ಇತ್ತು ಅಂತ ಸಪ್ರೇಟಾಗಿ ಒಂದು ಸೈಡಲ್ಲಿ ಕೂತಿದ್ನ ಎಡಿಟ್ ಮಾಡ್ಕೊಂಡಿದ್ದೆ. ಎಷ್ಟು ಮಾಡ್ತಾ 1 hour ಆಗೋಯ್ತು. ಆಂಟಿ ಬಂದು ಕೇಳ್ತವ್ರೆ, ಒಬ್ಬನೇ ಕೂತಿದ್ಯಲ್ಲ ನಿಂಗೇನು ಬೇಜಾರಾಗಲ್ವಾ ಅಂತ. ಸೊ ಎಲ್ಲರೂ ಫ್ಯಾಮಿಲಿಯವರೆಲ್ಲ ಜೊತೆಲೇ ಕೂತಿರ್ತಾರೆ. ಈ ಕಡೆ ನೋಡ್ದಂಗೆ ಎಲ್ಲರೂ ಗುಂಪಲ್ಲೇ ಇರ್ತಾರೆ. ಒಬ್ಬಂಟಿಯಾಗಂತೂ ಯಾರೂ ಇರಲ್ಲ ಇಲ್ಲಿ. ನಮ್ದೆಲ್ಲ ಒಬ್ಬಂಟಿ ಜೀವನ. ಗೈಸಲ್ಲಿ ಕಾಣಿಸ್ತೈತಲ್ಲ, ಇವೆಲ್ಲ ಮಧ್ಯಾಹ್ನ ನಾನು ಜೋಳದ್ದೆಲ್ಲ ಸೋಸ್ಬಿಟ್ಟು ಎಲ್ಲ ಬೀಜಗಳು ಹಾಕ್ತಾಯಿದ್ದಾರಲ್ಲ ಅದ್ರದ್ದು. ನೋಡಿ ನಾನು ಇವಾಗ ಇವ್ರ ಮೊಬೈಲಲ್ಲಿದ್ದೀನಿ. ಯಾರೂ ಕರೆದಿಲ್ಲ ನನ್ನ, ಯಾರೂ ಕೇಳ್ತಾಯಿಲ್ಲ ನನ್ನ. ವೀಡಿಯೋ ಮಾಡ್ಕೋತಾ ಇದ್ದೀನಿ. ಪೀಸಾಗಿದ್ದಾರೆ ಎಲ್ಲ ಈ ಕಡೆ. ಆಂಟಿ ನಿಮ್ಗೆ ಯಾವ್ದು ಇಷ್ಟ? ಇದೇ ಊರು ಇಷ್ಟನೇ, ನೀವು ಸಿಟಿಗೆ ಹೋದ್ರೆ ಚೆನ್ನಾಗಿರ್ತದೆ ಅನ್ಸುತ್ತಾ? ಇದೇ ಚಂದ. ನನಗೆ ಇದೇ ಚಂದ ಅನಿಸ್ತೈತೆ. ಸಿಟಿಲಿ ಬೋರು ಅಂದರೆ ಆ ಕಡೆ ಯಾರು ಬಂದು ಮಾತಾಡ್ಸಲ್ಲ, ಈ ಕಡೆ ಎಲ್ಲರೂ ಮಾತಾಡಿಸ್ತಾರಲ್ಲ, ಅಲ್ಲ ಅವ್ರ ಮುಖ ಅವರೇ ನೋಡ್ಕೋಬೇಕು. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಅಂತ ನಂಗೆ ಗೊತ್ತು. ಇದನ್ನ ಎಡಿಟ್ ಮಾಡೋಕ್ಕೂ ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಟೈಮ್ ಹಿಡಿದಾಗ ಆಯಿತಾ. ಐ ನೋ ದಟ್ ಈ ವಿಡಿಯೋ ಅಷ್ಟು ರೀಚ್ ಆಗಲ್ಲ ಅಂತ, ಬಟ್ ದೆನ್ ಇಟ್ಸ್ ಫೈನ್. ಇದು ನನ್ನ ಸ್ಯಾಟಿಸ್ಫ್ಯಾಕ್ಷನ್, ನನ್ನ ಮೆಮೊರೀಸ್ಗೆ, ನಾನು ಈಗ ಮಾಡಿರೋ ಎಕ್ಸ್ಪೀರಿಯೆನ್ಸು ಒಂದು ರೆಕಾರ್ಡ್ ಇರಲಿ ಅಂತ ಕೂಡ ಹಾಕಿದ್ದೀನಿ. ಅಲಾಂಗ್ ವಿತ್ ನೀವು ಎಂಟರ್ಟೈನ್ ಆಗಲಿ ಅಂತಲೇ ಮೀಮ್ಸು, ಕಟ್ಸು, ಎಡಿಟ್ಸು ಎಲ್ಲ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಊರು ಸುತ್ಕೊಂಡು ಯಾರು ಕಂಟೆಂಟ್ಗಳು ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋಸ್ ಅವ್ರಿಗೆ ಹೇಳೋಕ್ಕಾಗೋದಷ್ಟೇ, ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.